2 Kings chapter 7 verse 3. ಊರು ಬಾಗಲಿನ ಹತ್ತಿರ 4 ಮಂದಿ ಕುಷ್ಠರೋಗಿಗಳಿದ್ದರು. ಓದಿ. ಅವರು ತಮ್ಮೊಳಗೆ, ನಾವು ಸಾಯುವ ತನಕ ಇಲ್ಲೇ ಕೂತಿರಬೇಕು. ಎಸ್, 2ನೇ ಅರಸುಗಳ ಪುಸ್ತಕ 7ನೇ ಅಧ್ಯಾಯದ 3ನೇ ವಚನದಲ್ಲಿ ನಾವು ನೋಡ್ತೇವೆ 4 ಲೆಪರ್ಸ್ ಬಗ್ಗೆ ನಾವು ನೋಡ್ತೇವೆ. ಎ ಲೆಸನ್ ಫ್ರಮ್ ದ ಲೆಪರ್ಸ್. ಇವತ್ತಿನ ನನ್ನ ಸಂದೇಶ 4 ಕುಷ್ಠರೋಗಿಗಳ ಜೀವಿತದಿಂದ ನಾವು ಕಳೆಯುವಂಥ ಆತ್ಮಿಕ ಸತ್ಯಗಳು. ದೇವರು ಯಾವುದೇ ಸಂಗತಿಗಳನ್ನು ಸತ್ಯವೇದದಲ್ಲಿ ಪರಿಶುದ್ಧಾತ್ಮನ ಮೂಲಕ ಆತನ ತಿಳಿಸುವುದಾದರೆ ಅದರಿಂದ ನಾವು ಅನೇಕ ಆತ್ಮಿಕ ಸತ್ಯಗಳನ್ನು ತಿಳಿಯುವವರಾಗಿದ್ದೇವೆ, ನಾವು ಕಲಿಯುವವರಾಗಿದ್ದೇವೆ ಮತ್ತು ಅನುಸರಿಸಿ ನಡೆಯಬೇಕೆಂಬ ಉದ್ದೇಶದಿಂದ ಕರ್ತನು ನಮಗೆ ಅನೇಕ ಸಂಗತಿಗಳನ್ನು ನಮಗೆ ತಿಳಿಸ್ತಾನೆ. ನಾವು ಆಲೋಚನೆ ಮಾಡ್ಬೋದು, ಈ ಒಂದು ಲೆಪ್ರಸ್ನವ್ರ ಲೈಫ್ನಿಂದ ನಾವೇನು ಲೆಸನ್ ಕಲೀಲಿಕ್ಕೆ ಸಾಧ್ಯ. ನಾನು ಭಾಳಷ್ಟು ಸಲ ಈ ವೇದ ವಾಕ್ಯ ಭಾಗವನ್ನು ಓದಿದ್ದೇನೆ. ಆದರೂ ಕೂಡ ಅನೇಕ ಸಲ ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನ ಸಹಾಯದೊಂದಿಗೆ ಆ ವಾಕ್ಯದ ಸತ್ಯಾಂಶಗಳನ್ನು ನಾವು ಕೇಳುವಾಗ, ಜ್ಞಾನ ಮಾಡುವಾಗ ಕರ್ತನು ಕೆಲವು ಸಂಗತಿಗಳನ್ನು ನಮಗೆ, ಆಳವಾದ ಸತ್ಯಗಳನ್ನು ನಮಗೆ ತಿಳಿಯಲು ಬಯಸ್ತಾನೆ. ಇದೇ ಹೇಳೋದು ಮೆಡಿಟೇಷನ್. ನಾವು ಜ್ಞಾನ ಮಾಡುವಾಗ ದೇವರ ಆತ್ಮನು ನಮಗೆ ಪ್ರಕಟಣೆಯನ್ನು ಕೊಡ್ತಾನೆ, ರೆವಲ್ಯೂಷನ್ ಕೊಡ್ತಾನೆ. ಆ ವಾಕ್ಯದ ಸತ್ಯಾಂಶಗಳನ್ನು ನಮಗೆ ದೇವರು ತಿಳಿಯಲು ಬಯಸ್ತಾನೆ. ಯಾಕೆಂತ ಹೇಳಿದ್ರೆ ದೇವರು ನಮ್ಮನ್ನು ಪ್ರೀತಿಸ್ತಾನೆ. ಆಮೇನ್. ಗಾಡ್ ಈಸ್ ಲವ್. ದೇವರು ನಮ್ಮನ್ನು ಪ್ರೀತಿಸ್ತಾನೆ, ದೇವರು ನಮ್ಮನ್ನು ಕ್ಷಮಿಸ್ತಾನೆ, ದೇವರು ನಮಗೆ ಉತ್ತಮವಾದ ಜೀವಿತವನ್ನು ಕೊಡಲು ದೇವರು ಬಯಸ್ತಾನೆ. ಈ ಲೆಪ್ರಸ್ ಬಗ್ಗೆ ನಾವು ನೋಡೋದಾದರೆ, ಆ ಒಂದು ಲೆಪ್ರಸಿ ಓಲ್ಡ್ ಟೆಸ್ಟ್ಮೆಂಟ್ ಕಾಲದಲ್ಲಿ ನಾವು ನೋಡ್ತಿದ್ದೇವೆ. ಒಂದು ಭಯಾನಕವಾದಂಥ ಒಂದು ರೋಗ, ಕುಷ್ಠರೋಗ. ನಮಗೆ ಗೊತ್ತಿದೆ, ಮೆಡಿಸಿನ್ ಇರಲಿಲ್ಲ, ಕ್ಯೂರ್ ಆಗದಂಥ ಒಂದು ಮಾರಕವಾದಂಥ ರೋಗ ಯಾವುದಂತ ಹೇಳಿದ್ರೆ ಲೆಪ್ರಸಿ. ಮತ್ತು ದೇವರ ಜಡ್ಜ್ಮೆಂಟ್. ಲೆಪ್ರಸಿ ಅಂದರೆ ದೇವರ ಜಡ್ಜ್ಮೆಂಟ್, ದೇವರ ನ್ಯಾಯ ತೀರ್ಪು. ಲೆಪ್ರಸಿ ಏನನ್ನು ತೋರಿಸ್ತದೆ? ಇಸ್ರಾಯೇಲರ ಒಂದು ಪಾಪವನ್ನು ತೋರಿಸ್ತದೆ. ಲೆಪ್ರಸಿಯ ಚಿಹ್ನೆಗಳು ಇಡೀ ದೇಹದಲ್ಲಿ ಅದು ಕಾಣಿಸ್ತದೆ. ಲೆಪ್ರಸಿ ಎನ್ನುವಂಥದ್ದು ನೋಡುವಾಗ ಅದೇನಾಗಿದಂತೆ ನಮ್ಮ ಜೀವಿತದಲ್ಲಿರುವಂತಹ ಪಾಪವನ್ನು ತೋರಿಸ್ತದೆ. ಈ ಲೆಪ್ರಸಿಯ ಬಗ್ಗೆ ನಾವು ನೋಡಿದ್ರೆ, ಅವರು ಆ ಲೆಪ್ರಸಿ ಬಂದ ತಕ್ಷಣ ಆ ಕುಷ್ಠ ರೋಗ ಯಾವತ್ತು ಅವರಿಗೆ ಕಾಣಿಸಿಕೊಂಡಿತೋ ನಮಗೆ ಗೊತ್ತಿದೆ. ಲೆವಿಟಿಕಸ್ ಚಾಪ್ಟರ್ ನಾವು ನೋಡ್ತಾ ಇದ್ದೇವೆ, ಯಾಜಕ ಕಾಂಡದಲ್ಲಿ ಕೆಲವು ನಿಯಮಗಳಿದೆ. ಆ ಲೆಪ್ರಸಿ ಬಂದ ತಕ್ಷಣ ಆ ಚಿಹ್ನೆಗಳು ಅವರ ದೇಹದಲ್ಲಿ ನೋಡುವಾಗ ಅವ್ರನ್ನು ಹೊರಗೆ ಹಾಕ್ತಾರೆ ಮನೆಯಿಂದ, ಇವನ್ ಫ್ಯಾಮಿಲಿಯಿಂದ ಏನು ಮಾಡ್ತಾರೆ? ಅವ್ರನ್ನು ಹೊರಗೆ ಹಾಕ್ತಾರೆ, ಸಮಾಜದಿಂದ ಹೊರಗೆ. ಅವರು ಪಟ್ಟಣದ ಹೊರಗಡೆ ಅವ್ರು ಏನು ಮಾಡ್ಬೇಕಂತ ಹೇಳಿದ್ರೆ ಜೀವಿಸಬೇಕು. ಔಟ್ಸೈಡ್, ಸಿಟಿಯ ಹೊರಗಡೆ, ಪಟ್ಟಣದ ಹೊರಗಡೆ ಹೋಗಿಕೊಂಡು ಅವ್ರು ಏನು ಮಾಡ್ಬೇಕಂತ ಹೇಳಿದ್ರೆ ಜೀವಿಸಬೇಕು. ಇದು ಒಂದು ಬ್ಯಾಕ್ಗ್ರೌಂಡ್. ಕುಷ್ಠರೋಗಿಗಳ ಒಂದು ಸತ್ಯವೇದದಲ್ಲಿ ನೋಡುವಾಗ ಅದರ ಒಂದು ಹಿನ್ನೆಲೆ. ಆದರೆ ನಾವು ನೋಡ್ತಿದ್ದೇವೆ, ಈ ಕುಷ್ಠರೋಗಿಗಳ ಬಗ್ಗೆ ನಾವು ಮಾತಾಡೋಕ್ಕಿಂತ ಈ ಪ್ಯಾಸೇಜ್ನ ಹಿಂದಿನ ಭಾಗವನ್ನು ನಾವು ನೋಡೋದಾದ್ರೆ, ಅಲ್ಲಿ ಅವರು ಆಲೋಚನೆ ಮಾಡ್ತಿದ್ದೆ, ಊರು ಬಾಗಿಲಿನ ಹತ್ತಿರ. ನಾವು ದೇವರ್ 4 men with leprosy at the entrance of the city gate. They said to each other, why stay here until we die? ಆದ್ರಿಂದ ಊರು ಬಾಗಿಲಿನ ಹತ್ತಿರ ಅವರಿದ್ದಾರೆ. ಯಾಕೆ ಊರು ಬಾಗಿಲಿನ ಹತ್ತಿರ ಇದ್ದಾರೆ ಅಂತ ಹೇಳಿದ್ರೆ, ಯಾರಾದರೂ ಕರುಣೆ ತೋರಿಸಿ, ಊರಿನ ಬಾಗಿಲಿಂದ ಆ ಕಡೆಗೆ ಹೋಗುವರು, ಸಿಟಿಯಿಂದ ಹೋಗುವರು, ಯಾರಾದರೂ ಕಂಪ್ಯಾಷನ್ ತೋರಿಸಿ, ಯಾರಾದರೂ ಕರುಣೆಯನ್ನು ತೋರಿಸಿ, ನಮಗೇನಾದರೂ ಬ್ರೆಡ್ ಸಿಕ್ಕಿದ್ರೆ ನಾವೇನು ಮಾಡ್ತೇವೆ? ಊಟ ಮಾಡ್ತೇವೆ. ಏನಾದರೂ ನಮಗೆ ತಿಂಡಿಯನ್ನು ಯಾರಾದರೂ ಕೊಟ್ಟರೆ, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಯಾರಾದರೂ ಎಸೆದು ಹೋದರೆ, ಆ ಒಂದು ಪೊಟ್ಟಣವನ್ನು, ಆ ಪ್ಯಾಕೇಜನ್ನು, ಊಟದ ಒಂದು ಪ್ಯಾಕೇಜನ್ನು ಯಾರಾದರೂ ಎಸೆದು ಹೋದರೆ ನಾವು ಅದನ್ನು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಊಟ ಮಾಡಿ ಹಸಿವನ್ನು ನೀಗಿಸ್ತೇವೆ ಎಂಬುದಾಗಿ ಅವರು ಊರು ಬಾಗಿಲಿನ ಹತ್ತಿರದಲ್ಲಿ ಅವರು ಇದ್ದಾರೆ. ಆದರೆ ಇಲ್ಲಿ ಒಂದು ಘಟನೆ ನಾವು ನೋಡ್ತಿದ್ದೇವೆ. ಫ್ಯಾಮಿನ್, ದೊಡ್ಡ ಬರಗಾಲ ಇದೆ ಇಸ್ರೇಲ್ನೊಳಗೆ,
ಸಮಾರಿಯ ಸಿಟಿಲಿ ಈ ಲೆಪ್ರೆಸಿ ಅವರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಅವರಿದ್ದಂಥ ಸಿಟಿ ಸಮಾರಿಯ. ಆ ಸಮಾರಿಯದೊಳಗೆ ಬಹಳ ದೊಡ್ಡದಾದೊಂದು ಫ್ಯಾಮಿನ್, ಬರಗಾಲ ಬಂದಿದೆ. ನಾನು ಇದರ ಸ್ಟೋರಿ ನಿಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ ಮತ್ತು ಕುಷ್ಠರೋಗಿಗಳ ಬಗ್ಗೆ ಮಾತಾಡ್ತೇನೆ. ದೊಡ್ಡ ಫ್ಯಾಮಿನ್ ಬಂದಿದೆ. ರೀಸನ್ ಫ್ಯಾಮಿನ್ ಬರಲಿಕ್ಕೆ 6ನೇ ಅಧ್ಯಾಯದಲ್ಲಿ ನೋಡುವಾಗ ಆರಾಮ್ಯರ ಅರಸನಾದ ಬೆನೆದನ್ನು ನೋಡ್ತೇವೆ. ದೊಡ್ಡ ಆರ್ಮಿಯೊಂದಿಗೆ ಸಮಾರ್ಯವನ್ನು ಆತನು ಮುತ್ತಿಗೆ ಹಾಕಿದ್ದಾನೆ. ದೊಡ್ಡ ಆರ್ಮಿ. ಆರಾಮ್ಯರ ಅರಸನು ದೊಡ್ಡದಾದಂಥ ಒಂದು ಸೈನ್ಯದೊಂದಿಗೆ ಅವನು ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ ಸಮಾರ್ಯವನ್ನು ಆತನು ಮುತ್ತಿಗೆ ಹಾಕಿದ್ದಾನೆ. ಅದರ ನಿಮಿತ್ತ ಯುದ್ಧ ಆರಂಭ ಆದದರ ನಿಮಿತ್ತ ನಾವು ನೋಡ್ತೇವೆ ಯಾರು ಕೂಡ ಸಿಟಿಯಿಂದ ಎಲ್ಲಿ ಕೂಡ ಹೋಗುವಾಗಿಲ್ಲ, ಮನೆ ಬಿಟ್ಟು ಹೋಗುವಾಗಿಲ್ಲ, ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದೆ. ನಮಗೆ ಕೊರೋನಾದಲ್ಲಿ ನಮಗೆ ಗೊತ್ತಿದ್ದಲ್ಲ, ಕೊರೋನಾ ಸಮಯದಲ್ಲಿ ಯಾವ ರೀತಿಯಲ್ಲಿ ಪರಿಸ್ಥಿತಿ ಇತ್ತು. ಒಂದು ಬ್ರೇಕ್ ಕೊಟ್ಟಾಗ ಎಷ್ಟು ಜನ ಏನಾದರೂ ಥಿಂಗ್ಸ್ ತಗೊಳ್ಳಿಕ್ಕೆ ರಶನ್ನು ನಾವು ನೋಡಿದ್ದೇವೆ. ಇಷ್ಟು ಟೈಮ್ನೊಳಗೆ ಇಷ್ಟವರೆಗೆ ಕ್ಲೋಸ್ ಆಗಬೇಕು. ಆದರೆ ಆಲೋಚನೆ ಮಾಡಿ, ಒಂದು ದೊಡ್ಡ ಯುದ್ಧ ಆರಂಭವಾಗುವಂಥ ಸಮಯದಲ್ಲಿ ಎಲ್ಲ ಶಾಪ್ ಕ್ಲೋಸ್ ಆಗ್ತದೆ, ವ್ಯವಹಾರ ವಹಿವಾಟುಗಳು ಏನಾಗ್ತದೆ ಕ್ಲೋಸ್ ಆಗ್ತದೆ, ಫುಡ್ ಫ್ಯಾಮಿನ್ ಬರ್ತದೆ, ಬರಗಾಲ ಬರ್ತದೆ. ಇಷ್ಟರಲ್ಲಿ ನಾವು ನೋಡಿದ್ದೇವೆ ಎಂಥ ಬರಗಾಲ ಬಂದಿದೆ ಎಂಬುದಾಗಿ. ಆದರೆ ಇಲ್ಲಿ ಬಂದಂಥ ಬರಗಾಲವನ್ನು ನಾವು ನೋಡುವುದಾದರೆ ಈ ಒಂದು ಫ್ಯಾಮಿನ್ ಸಮಯದಲ್ಲಿ ರಿಚ್ ಪೀಪಲ್ ಮಾತ್ರ ಒಂದು ಕತ್ತೆಯ ತಲೆಯನ್ನು ಅವರು 80 ರೂಪಾಯಿ ಕೊಟ್ಟು ಅವರು ಖರೀದಿ ಮಾಡ್ತಿದ್ರು. ಓನ್ಲಿ ರಿಚ್ ಪೀಪಲ್. ಸಾಧ್ಯ ಉಂಟಾ? 4000 ಇಯರ್ಸ್ ಎಗೋ ನಾನು ಮಾತಾಡ್ತೇನೆ, 4 ವರ್ಷದ ಹಿಂದಿನ ಈ ಸ್ಟೋರಿಯನ್ನು ಮಾತಾಡ್ತೇನೆ. ಒಂದು ಕತ್ತೆಯ ಬೆಲೆ, ಕತ್ತೆಯ ತಲೆಯ ಬೆಲೆ ಎಷ್ಟು? 80 ರೂಪೀಸ್. ಪಾರಿವಾಳದ ಮಳ 6 ಸೇರಿಗೆ 5 ರೂಪಾಯಿ ಅಂತ ಪರಿಸ್ಥಿತಿ. ಆದರೆ ಇನ್ಸಿಡೆಂಟ್ ಎಷ್ಟು ಭಯಾನಕವಾಗಿತ್ತು ಅಂತ ಹೇಳಿದ್ರೆ, ಪರಿಸ್ಥಿತಿ ಎಷ್ಟು ಭಯಾನಕವಾಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ನೋಡ್ತೇವೆ ಇಂಥ ಒಂದು ಪರಿಸ್ಥಿತಿ. ಇಬ್ಬರು ಸ್ತ್ರೀಯನ್ನು ಏನು ಮಾಡಿದಂದ್ರೆ ಒಂದು ಮಗುವನ್ನು ತಂದು ಕೂಡ ಅವರು ಬೇಯಿಸಿ ತಿಂದುಬಿಟ್ರು. ಮಗುವನ್ನು ಅವ್ರು ಏನು ಮಾಡಿದ್ರು? ಬೇಯಿಸಿ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಹಸಿವನ್ನು ತಾಳಲಾರದೆ ಮಗುವನ್ನು ಬೇಯಿಸಿ ತಿಂದ್ರು. ಆದರೆ ಇಂಥ ಒಂದು ಸಂದರ್ಭದಲ್ಲಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಸ್ತ್ರೀ ಅರಸನಿಗೆ ಹೇಳ್ತಿದ್ದಾಳೆ, ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ತಿದ್ದಾಳೆ. ಅರಸನು ಹೇಳ್ತಿದ್ದಾನೆ, ಯೆಹೋವನು ನಿನಗೆ ಸಹಾಯ ಮಾಡದಿದ್ರೆ ನಾನಿಗೆ ಸಹಾಯ ಮಾಡಲಿಕ್ಕೆ? ಈ ಪರಿಸ್ಥಿತಿಯಲ್ಲಿ ನಾನು ಅರಸನಾಗಿರ್ಬೋದು, ನನ್ನಿಂದ ಕೂಡ ಐ ಆಮ್ ಹೆಲ್ಪ್ಲೆಸ್, ನನ್ನಿಂದ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಪರಿಸ್ಥಿತಿ ಅಷ್ಟು ಘೋರವಿದೆ, ಭಯಾನಕವಾದಂಥ ಫ್ಯಾಮಿನ್ ಇದೆ, ಏನು ಕೊಂಡು ಹೋಗುವ ಇಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ 7ನೇ ಅಧ್ಯಾಯಕ್ಕೆ ಬರುವಾಗ ಪ್ರವಾದಿಯಿಂದ ಎಲೀಷನು ದೇವರ ವಾಕ್ಯವನ್ನು ಡಿಕ್ಲೇರ್ ಮಾಡ್ತಿದ್ದಾನೆ. ದೇವರ ವಾಕ್ಯವನ್ನು ಆತನು ಏನು ಮಾಡ್ತಿದ್ದಾನೆ? ಘೋಷಿಸಿದ್ದಾನೆ. ದೇವರ ಸಂದೇಶವನ್ನು ಕೊಡ್ತಿದ್ದಾನೆ ಜನರಿಗೆ. ದೇವರು ಒಂದು ಪವರ್ಫುಲ್ ಮೆಸೇಜ್ ಅನ್ನು ಕೊಡ್ತಿದ್ದಾನೆ, ಒಂದು ಗುಡ್ ನ್ಯೂಸ್ ಅನ್ನು, ಶುಭ ವರ್ತಮಾನವನ್ನು ಕೊಡ್ತಿದ್ದಾನೆ. ಏನು ಕೊಡ್ತಿದ್ದಾನೆ? ಶುಭ ವರ್ತಮಾನ. ಈ ದಿವಸ ಗೋಧಿ 1 ರೂಪಾಯಿಗೆ 12 ಸೇರು ಗೋಧಿ ಸಿಗ್ತದೆ, 1 ರೂಪಾಯಿಗೆ 24 ಸೇರು ಜವೆ ಗೋಧಿ ಸಿಗ್ತದೆ ಅಲ್ವಾ? ಎಲೀಷನವನಿಗೆ ಯೆಹೋವನ ವಾಕ್ಯವನ್ನು ಕೇಳು, ಆತನು ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ, ಯಾಕೆ ಸಮಾರ್ಯ ಪಟ್ಟಣದಲ್ಲಿ ಅಷ್ಟು ದೊಡ್ಡ ಘೋರವಾದಂಥ ಫ್ಯಾಮಿನ್ ಇತ್ತು, ಬರಗಾಲವಿತ್ತು, ಮಕ್ಕಳನ್ನು ಅವರು ತಿಂತಿದ್ರು. ಅಂತ ಒಂದು ಪರಿಸ್ಥಿತಿಯಲ್ಲಿ ಆಲೋಚನೆ ಮಾಡಿರಿ ನೀವು. ಎಲೀಷ ಪ್ರವಾದಿ ಎದ್ದುಕೊಂಡು ದೇವರ ವಾಕ್ಯ ಹೇಳ್ತಾನೆ, ನಾಳೆ ಇಷ್ಟು ಹೊತ್ತಿಗೆ, ಹಿಯರ್ ದ ವರ್ಡ್ ಆಫ್ ದ ಲಾರ್ಡ್, ದಿಸ್ ಈಸ್ ವಾಟ್ ದ ಲಾರ್ಡ್ ಸೇಸ್ ಅಬೌಟ್ ದಿಸ್ ಟೈಮ್ ಟುಮಾರೋ. ಯಾವಾಗಂತೆ? ಇದೇ ಸಮಯದಲ್ಲಿ ನಾಳೆ ಇಷ್ಟೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ 2 ರೂಪಾಯಿಗೆ 12 ಸೇರಿನಂತೆಯೂ ಜವೆ ಗೋಧಿಯು 24 ಸೇರಿನಂತೆಯೂ ಮಾರಲ್ಪಡ್ತದೆ ಅಂದನು. ಇದು ಯಾರ ಮಾತು? ದೇವರ ಮಾತು, ದೇವರ ಮೆಸೇಜ್, ದೇವರ ಸಂದೇಶ. ಆದರೆ ಅರಸನ ಸೇವಕನು ಹೇಳ್ತಿದ್ದಾನೆ, ಇದು ಸಾಧ್ಯವೇ ಇಲ್ಲ. ದೇವರು ಆಕಾಶವನ್ನು ರಂಧ್ರ ಮಾಡಿದ್ರು ಕೂಡ, ಆಕಾಶಕ್ಕೆ ತೂತು ಮಾಡಿದ್ರು ಕೂಡ ಏನಾಗಲಿ ಇದು ಸಂಭವಿಸಲಿಕ್ಕೆ
ಸಾಧ್ಯವಿಲ್ಲ ಎಂಬುದಾಗಿ ಸೇವಕನು ಹೇಳ್ತಿದ್ದಾನೆ, ಅರಸನ ಸೇವಕನು. ದೇವರು ಹೇಳ್ತಿದ್ದಾನೆ ಇದು ಸಾಧ್ಯ, ಪಾಸಿಬಲ್. ಇಲ್ಲಿ ಹೇಳ್ತಿದ್ದಾನೆ ಇದು ಇಂಪಾಸಿಬಲ್. ಯಾವುದನ್ನು ಬಿಲೀವ್ ಮಾಡ್ತೀರಿ? ಯಾವುದನ್ನು ಬಿಲೀವ್ ಮಾಡ್ತೀರಿ? ದೇವರ ಮಾತನ್ನು? ಯಾರ ಮಾತನ್ನು? ದೇವರು ಹೇಳ್ತಿದ್ದಾನೆ ಪಾಸಿಬಲ್. ಆಲ್ ಥಿಂಗ್ಸ್ ಆರ್ ಪಾಸಿಬಲ್ ವಿತ್ ಗಾಡ್. ಆಲ್ ಥಿಂಗ್ಸ್, ದೇವರಿಗೆ ಎಲ್ಲವೂ ಸಾಧ್ಯ. ಆದರೆ ಇಲ್ಲೂ ಬೈತಿದೆ, ಅರಸನ ಸೇವಕನು ಹೇಳ್ತಿದ್ದಾನೆ ಇಂಪಾಸಿಬಲ್, ಸಾಧ್ಯವೇ ಇಲ್ಲ. ದೇವರು ಆಕಾಶಕ್ಕೆ ರಂಧ್ರ ಮಾಡಿದ್ರು ಕೂಡ ಅದು ₹1 12 ಸೇರು ಗೋಧಿ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ, ನೋ ಚಾನ್ಸ್. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡ್ತೇವೆ ಕುಷ್ಠರೋಗಿಗಳ ರೋಲ್ ಏನು, ಅವರು ಏನು ಮಾಡಿದ್ರು, ಅವರ ಲೈಫ್ನಿಂದ ನಾವು ಕಲಿತ್ಕೊಳ್ಳೋ ಲೆಸನ್ ಏನು? ಒಂದು 6 ಪ್ರಾಮುಖ್ಯವಾದಂಥ ಲೆಸನ್ ಅನ್ನು ನಾನು ನಿಮ್ಮ ಮುಂದೆ ತರ್ತೇನೆ. 6 ಲೆಸನ್ ಫ್ರಮ್ ದ ಲೆಪರ್ಸ್. ಟೈಮ್ ಇದ್ರೆ 7 ಕೂಡ ಆಗ್ಬೋದು, 8 ಲೆಸನ್ ಕೂಡ ಆಗ್ಬೋದು. ಆದರೆ ಸಂಕ್ಷಿಪ್ತವಾಗಿ ಕೆಲವು ಲೆಸನ್ ಅನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಫಸ್ಟ್, ದೇ ಥಾಟ್ ಆ್ಯಂಡ್ ಸೆಡ್ ಲೈಕ್ ದಿಸ್, ವೈ ಶುಡ್ ವಿ ವೇಸ್ಟ್ ಅವರ್ ಟೈಮ್? ಅವ್ರು ಫಸ್ಟ್ ಮೊದಲೇ ಆಲೋಚನೆ ಮಾಡಿದರು, ನಾವು ಯಾಕೆ ಸಮಯವನ್ನು ವೇಸ್ಟ್ ಮಾಡಬೇಕು? ವೈ ಶುಡ್ ವಿ ಡೈ ಓವರ್ ಇಯರ್? ನಾವು ಇಲ್ಲಿ ಯಾಕೆ ಸಾಯಬೇಕು? ಹೇಗೂ ಏನಿದೆ, ಫ್ಯಾಮಿನ್ ಇದೆ, ಸಮಾರದಲ್ಲಿ ಫ್ಯಾಮಿನ್ ಇದೆ. ನಾವು ಕುಷ್ಠರೋಗಿಗಳು, ದೇವರ್ ಲೆಪ್ರೆಸ್, ದೇವರ್ ಡೈಯಿಂಗ್, ದೇವರ್ ಔಟ್ಸೈಡರ್ಸ್. ಅವ್ರು ಯಾರಾಗಿದ್ದಾರೆ? ಕುಷ್ಠರೋಗಿಗಳಾಗಿದ್ದಾರೆ. ಅವರು ಸಾಯುವವರಾಗಿದ್ದಾರೆ. ಹೇಗೆ ಸಾಯ್ತಿದ್ದಾರೆ ಅವರು? ಕುಷ್ಠರೋಗದಿಂದ ಅವರು ಸಾಯ್ತಾ ಇಲ್ಲ, ಹಸಿವಿಂದ ಅವರು ಸಾಯ್ತಿದ್ದಾರೆ. ಆಹಾರ ಇಲ್ಲದೆ, ಫುಡ್ ಇಲ್ಲದೆ, ಫ್ಯಾಮಿನ್ ಇಂದ ಈಗ ಅವರು ಏನಾಗ್ತಿದ್ದಾರೆ? ಸಾಯ್ತಿದ್ದಾರೆ. ಯಾಕಂತ ಹೇಳಿದ್ರೆ ದೇವರ್ ಲೆಪ್ರೆಸ್, ದೇವರ್ ಡೈಯಿಂಗ್, ದೇವರ್ ಔಟ್ಸೈಡರ್ಸ್. ಅವರು ಹೊರಗಡಿದ್ದಾರೆ. ಆದ್ರಿಂದ ಅವರು ಥಿಂಕ್ ಮಾಡ್ತಿದ್ದಾರೆ, ವೈ ಶುಡ್ ವಿ ವೇಸ್ಟ್ ಅವರ್ ಟೈಮ್? ವೈ ಶುಡ್ ವಿ ಡೈ ಓವರ್ ಇಯರ್? ನಾವು ಇಲ್ಲಿ ಯಾಕೆ ಸಾಯ್ಬೇಕು? ಇಲ್ಲಿ ಯಾಕೆ ನಮ್ಮ ಸಮಯವನ್ನು ವ್ಯರ್ಥ ನಾವು ಮಾಡಬೇಕು? ಫಸ್ಟ್ ಲೆಸನ್, ಮೊದಲನೆಯ ಲೆಸನ್ ಏನಂತ ಹೇಳಿದ್ರೆ, ಮೊದಲನೆಯ ಒಂದು ಕಲಿಯುವಂತ ಒಂದು ಆತ್ಮಿಕ ಸತ್ಯ ಏನಂತ ಹೇಳಿದ್ರೆ, ದೇ ರಿಯಲೈಸ್ಡ್ ದ ಸಿಚುವೇಶನ್. ಅವರು ಅಲ್ಲಿರುವಂಥ ಸಿಚುವೇಶನ್ ಅನ್ನು ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರು ತಿಳಿದುಕೊಂಡ್ರು. ವಾಸ್ತವತೆಯನ್ನು, ನಿಜ ಸಂಗತಿಯನ್ನು ಅವರು ಏನು ಮಾಡಿದ್ರು? ರಿಯಲೈಸೇಷನ್. ಆ ಸಿಚುವೇಶನ್ ಅವರು ರಿಯಲೈಸ್ ಮಾಡಿದ್ರು. ಏನಾಗಿದೆ? ಪಟ್ಟಣದ ಒಳಗೆ ಹೋದ್ರೂ ಕೂಡ ಏನಿದೆ? ಬರಗಾಲವಿದೆ. ಇಲ್ಲಿ ಕೂಡ ನಮಗೇನಿದೆ? ನಾವು ಇಲ್ಲಿದ್ರೂ ಸಾಯ್ತೇವೆ, ನಾವು ಸಿಟಿಯ ಒಳಗಡೆ ಹೋದ್ರೆ ನಾವು ಸಾಯ್ತೇವೆ. ಆಪ್ಷನ್ ಇಲ್ಲ ಅವರಿಗೆ. ಯಾಕಂದ್ರೆ ಕುಷ್ಠರೋಗಿಗಳು, ಅವರು ಸಿಟಿ ಒಳಗೆ ಎಂಟರ್ ಆಗ್ಲಿಕ್ಕಿಲ್ಲ. ಪಾಲಯದ ಹೊರಗಡೆ ಅವರು ಇರಬೇಕು, ಕ್ಯಾಂಪ್ನ ಹೊರಗಡೆ ಅವರು ಇರಬೇಕು. ನಾವು ಇಲ್ಲಿದ್ರೂ ಕೂಡ ಸಾಯ್ತೇವೆ, ಒಳಗಡೆ ಹೋದ್ರೂ ಕೂಡ ನಾವು ಸಾಯ್ತೇವೆ. ಆದ್ದರಿಂದ ನಾವು ಹೋಗೋಣ. ಫಸ್ಟ್ ಅವರು ಏನು ಮಾಡಿದೆ ಅಂತ ಹೇಳಿದ್ರೆ, ಆ ಸಿಚುವೇಶನ್, ಆ ವಾಸ್ತವತೆ, ಅಲ್ಲಿನ ಪರಿಸ್ಥಿತಿಯ ವಾಸ್ತವತೆಯನ್ನು ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರು ತಿಳಿದುಕೊಂಡ್ರು. ಏನು ಆಗ್ತಾ ಇದೆ, ಏನು ಸಂಭವಿಸ್ತಾ ಇದೆ, ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ, ನಾವು ಯಾಕೆ ಇಲ್ಲಿರಬೇಕು? ವೈ ಶುಡ್ ವಿ ಸ್ಟೇ ಓವರ್ ಹಿಯರ್? ನಾವು ಯಾಕೆ ಇಲ್ಲಿ ಇರಬೇಕು? ನಾವು ಇಲ್ಲಿದ್ರೂ ಕೂಡ ಸಾಯ್ತೇವೆ, ಅಲ್ಲಿ ಹೋದ್ರೂ ಕೂಡ ಸಾಯ್ತೇವೆ. ನಮಗೆ ಆಪ್ಷನ್ ಇಲ್ಲ. ಆಲೋಚನೆ ಮಾಡಿ, ಇಂಥ ಒಂದು ಪರಿಸ್ಥಿತಿ ಬದುಕಲಿಕ್ಕೇನೆ ಸಾಧ್ಯ ಇಲ್ಲ, ಚಾನ್ಸೇ ಇಲ್ಲ. ಕೊರೋನಾದ ಸಮಯದಲ್ಲಿ ಎಷ್ಟೋ ಮಂದಿಯನ್ನು ನಾವು ನೋಡಿದೆ ಅಲ್ವಾ? ಅದೇ ದೇವರು ಕೆಲವರಿಗೆ ಒಂದು ಲೈಫನ್ನು ಕೊಟ್ಟಿದ್ದಾನೆ, ದೇವರನ್ನು ನಂಬಿದವರಿಗೆ. ಅಂಥ ಪರಿಸ್ಥಿತಿಯಲ್ಲಿ ದೇವರು ಅನೇಕರನ್ನು ಏನು ಮಾಡಿದ್ದಾನೆ? ದೇವರು ಕಾಪಾಡಿದ್ದಾನೆ, ಸಂರಕ್ಷಣೆ ಮಾಡಿದ್ದಾನೆ. ಇಲ್ಲೂ ಸಾಯ್ತೇವೆ, ಅಲ್ಲೂ ಸಾಯ್ತೇವೆ. ಹಾಗಾದರೆ ಅವರು ಈ ಒಂದು ಪರಿಸ್ಥಿತಿಯನ್ನು ಮೊದಲಾಗಿ ಅವ್ರು ಏನು ಮಾಡಿದ ಅಂತ ಹೇಳಿದ್ರೆ,
ರಿಯಲೈಸ್ ಮಾಡಿದ್ರು. ಇವತ್ತು ಅನೇಕ ಪರಿಸ್ಥಿತಿಗಳನ್ನು ನಮ್ಮ ಜೀವಿತದಲ್ಲಿ ಎದುರಿಸುವಾಗ ನಾವು ಮೊದಲು ಪರಿಸ್ಥಿತಿಯನ್ನು ನಾವು ಏನು ಮಾಡಬೇಕಂದ್ರೆ ಅರ್ಥ ಮಾಡಿಕೊಳ್ಬೇಕು. ಸಿಚುವೇಶನ್ ಅರ್ಥ ಮಾಡಿಕೊಳ್ಬೇಕು. ವಾಸ್ತವತೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ನಮ್ಮ ಜೀವಿತದಲ್ಲಿ, ನಮ್ಮ ಲೈಫ್ನ ಫ್ಯೂಚರ್, ನಮ್ಮ ಜೀವಿತದ ಭವಿಷ್ಯತ್ ಬಗ್ಗೆ ನಾವು ಏನು ಮಾಡಬೇಕಂದ್ರೆ ತಿಳಿದುಕೊಳ್ಬೇಕು. ದೇ ರಿಯಲೈಸ್ ದ ಸಿಚುವೇಶನ್, ಪರಿಸ್ಥಿತಿಯನ್ನು ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅರ್ಥ ಮಾಡಿಕೊಂಡು ಎರಡನೇದಾಗ ಅವರು ಏನು ಆಲೋಚನೆ ಮಾಡಿದರು? ಎಸ್, ಪರಿಸ್ಥಿತಿ ಏನಿದೆ, ವಾರ್ ಸ್ಟಾರ್ಟ್ ಆಗಿದೆ. ಅವ್ರಿಗೆ ಗೊತ್ತಾಯ್ತು ಸಮರ್ಯದಲ್ಲಿ ಏನಾಗಿದೆ, ವಾರ್ ನಡೀತಾ ಇದೆ. ಅದರಿಂದ ಸಮರ್ಯದಲ್ಲಿ ಏನಿಲ್ಲ, ಫುಡ್ ಇಲ್ಲ. ಇಲ್ಲದ್ರೆ ಯಾರಾದ್ರೂ ಒಬ್ರು ನಮಗೆ ಕಂಪ್ಯಾಷನ್ ತೋರಿಸಿ ಫುಡ್ ಕೊಡ್ತಿದ್ರು, ನಮ್ಮ ಮೇಲೆ ಕರುಣೆ ತೋರಿಸಿ ನಮಗೆ ಫುಡ್ಡನ್ನು, ರೊಟ್ಟಿಯನ್ನು ಬಿಸಾಡಿ ಹೋಗ್ತಿದ್ರು, ಮಾಂಸವನ್ನು ಬಿಸಾಡಿ ಹೋಗ್ತಿದ್ರು. ಆದರೆ ಈಗ ತುಂಬ ದಿವಸ ಆಯಿತು, ಯಾರು ಕೂಡ ಈ ಕಡೆಗೆ ಬರ್ತಾ ಇಲ್ಲ. ವಿಷಯ ಏನಂತ ಹೇಳಿದ್ರೆ ಪರಿಸ್ಥಿತಿ ವಾರ್ ನಡೀತಾ ಇದೆ. ಇದರ ಸಲುವಾಗಿ ಫ್ಯಾಮಿನ್ ಇದೆ. ಇದರ ನಿಮಿತ್ತವಾಗಿ ಯಾರು ಕೂಡ ಜನರು ಓಡಾಡ್ತಾ ಇಲ್ಲ, ಮೂವ್ ಆಗ್ತಾ ಇಲ್ಲ. ಆದ್ದರಿಂದ ಯಾರು ಕೂಡ ನಮಗೆ ಇಲ್ಲಿ ನೋಡ್ಲಿಕ್ಕೆ ಬರ್ತಾ ಇಲ್ಲ, ನಮಗೆ ಫುಡ್ ಕೊಡ್ತಾ ಇಲ್ಲ, ನಾವು ಕೂಡ ಆಚೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಬಲವಾದ ಸತ್ಯವನ್ನು ನಿಮ್ಮ ಮುಂದೆ ನಾನು ಶೇರ್ ಮಾಡ್ತೇನೆ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ದೇವರು ನಮ್ಮನ್ನು ಕೈ ಬಿಡುವ ದೇವರಲ್ಲ. ಆಮೇಲೆ ಎನಿ ಸಿಚುವೇಶನ್, ಯಾವುದೇ ಪರಿಸ್ಥಿತಿಯಾಗಲಿ ಕೂಡ ಇವತ್ತು ನಾವು ಆರಾಧಿಸುವಂತ ದೇವರು ಆತನು ಸಮಾಧಿಯ ಒಳಗಿಲ್ಲ, ಆತನು ಸಮಾಧಿಯಿಂದ ಜೀವದಿಂದ ಎದ್ದು ಬಂದಿದ್ದಾನೆ. ಹಿಸ್ ನೇಮ್ ಇಸ್ ಜೀಸಸ್. ಆತನು ಮರಣವನ್ನು ಜಯಿಸಿದ್ದಾನೆ, ಪಾತಾಳವನ್ನು ಜಯಿಸಿದ್ದಾನೆ. ಮರಣದ ಮತ್ತು ಪಾತಾಳದ ಬೀಗದ ಕೈ ಆತನ ಕೈಯಲ್ಲಿದೆ. ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಮರಣವು ನುಂಗಿ ಹೋಯಿತು, ಜಯವಾಯಿತು. ಆತನು ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಇವತ್ತು ನಮ್ಮ ದೃಷ್ಟಿ ಆತನ ಮೇಲೆ ಇಡೋಣ. ಸಿಚುವೇಶನ್ ನಾವು ಅರ್ಥ ಮಾಡಿಕೊಳ್ಳೋಣ, ಪರಿಸ್ಥಿತಿಯನ್ನು ಅನಲೈಸ್ ಮಾಡೋಣ. ಆದರೆ ನಮ್ಮ ಫೋಕಸ್, ಲಾಸ್ಟ್ ವೀಕ್ ನಾನು ಹೇಳಿದೆ, ಚೇಂಜ್ ಯುವರ್ ಫೋಕಸ್. ನಮ್ಮ ಫೋಕಸ್ ಅಲ್ಲಿ ಬೇಡ, ಬರಗಾಲದ ಮೇಲೆ ಬೇಡ, ವಾರ್ ಮೇಲೆ ನಮ್ಮ ಫೋಕಸ್ ಬೇಡ, ಪರಿಸ್ಥಿತಿ ಮೇಲೆ ನಮ್ಮ ಫೋಕಸ್ ಬೇಡ. ನಮ್ಮ ಫೋಕಸ್ ಎಲ್ಲವನ್ನು ನಿಯಂತ್ರಿಸುವ ಕರ್ತನ ಮೇಲೆ ಇಡೋಣ. ಅನುದಿನವು ನಮ್ಮ ಬಾರ್ನರುವ ಕರ್ತನ ಮೇಲೆ, ಅನುದಿನವು ನಮ್ಮನ್ನು ಪೋಷಿಸುವಂತ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವುಗಳನ್ನು ಪೋಷಿಸುವ ತಂದೆ ಆತ ನಮ್ಮ ಪೋಷಿಸುವ ದೇವರಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ ಕೀರ್ತನೆಯಲ್ಲಿ, ಬರಗಾಲದಲ್ಲಿ ಕೂಡ ಒಬ್ಬ ಭಕ್ತನಿಗೆ ಯಾವ ಕೊರತೆ ಇರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಫ್ಯಾಮಿನ್ ಟೈಮ್ ನಲ್ಲಿ ಕೂಡ, ಟಫ್ ಸಿಚುವೇಶನ್ ನಲ್ಲಿ ಕೂಡ ನಾವು ನೋಡ್ತಿದ್ದೇವೆ, ದೇವರು ತನ್ನ ಮಕ್ಕಳಿಗೆ ಆತನು ಪೋಷಿಸುವ ದೇವರಾಗಿದ್ದಾನೆ. ಆತನು ಎಂದಿಗೂ ಕೈ ಬಿಡುವ ದೇವರಲ್ಲ. ಆತನು ಎವ್ರಿ ಡೇ ನಿನ್ನ ಬಗ್ಗೆ ಚಿಂತಿಸುವ ದೇವರಾಗಿದ್ದಾನೆ. ಆತ ನಿನ್ನ ಬಗ್ಗೆ ಯಾವತ್ತು ಒಳ್ಳೆ ಯೋಜನೆ ಇಟ್ಟುಕೊಂಡ ದೇವರಾಗಿದ್ದಾನೆ. ಎರಡನೇದಾಗಿ ನೋಡ್ತೇವೆ, ಥರ್ಡ್ ವರ್ಸ್ 4 ಓದ್ಕೊಳ್ಳಿ. ಪಟ್ಟಣದೊಳಗೆ ಬರವಿರುವುದರಿಂದ ಅಲ್ಲಿ ಹೋದರೂ ಸಾಯಬೇಕು. ಆದ್ದರಿಂದ ಎರಡನೇದಾಗಿ ಹೇಳ್ತದೆ, ವಿಲ್ ಗೋ ಇನ್ ಟು ದ ಸಿಟಿ. ನಾವು ಎಲ್ಲಿಗೆ ಹೋಗೋಣ? ನಾವು ಹೋಗೋಣ ಇಲ್ಲಿಂದ, ಇಲ್ಲಿ ನಿಲ್ಲುವುದು ಬೇಡ. ಎರಡನೇದ ದೇ ಮೇಡ್ ಎ ಡಿಸಿಷನ್. ಮೇಕ್ ಎ ಡಿಸಿಷನ್ ಇನ್ ಯುವರ್ ಲೈಫ್. ಒಂದು ಪರಿಸ್ಥಿತಿ ನೀನು ಅದು ಹೋಗ್ತೀಯಾ? ಒಂದು ಬರಗಾಲ ನಿನ್ನ ಲೈಫ್ನಲ್ಲಿ ಬರ್ತದ? ಒಂದು ಭಯಾನಕ ಪರಿಸ್ಥಿತಿ ಫೇಸ್ ಮಾಡ್ತೀಯಾ? ಮೇಕ್ ಎ ಡಿಸಿಷನ್ ಇನ್ ಯುವರ್ ಲೈಫ್. ಅಲ್ಲಿ ಇರುವುದು ಬೇಡ ನೀನು. ಅವ್ರು ಹೇಳ್ತಾರೆ ಲೆಟ್ಸ್ ಗೋ, ನಾವು ಹೋಗೋಣ. ಎರಡನೆಯ ಸಂಗತಿ, ಈ ಕುಷ್ಠರೋಗ ನಾವು ಕಳಿವಂದ್ರೆ ಲೆಟ್ಸ್ ಡೂ ಸಮಥಿಂಗ್. ಇಫ್ ವಿ ಸ್ಟೇ ಹಿಯರ್ ವಿಲ್ ಡೈ, ಇಫ್ ಯು ಗೋ ಇನ್ ಟು ದ ಸಿಟಿ ವಿ ವಿಲ್ ಡೈ. ನಾವು ಇಲ್ಲಿದ್ರೂ ಕೂಡ ಏನಾಗ್ತೇವೆ, ನಾವು ಸಾಯ್ತೇವೆ. ಅಲ್ಲಿ ಹೋದ್ರು ಕೂಡ ಸಾಯ್ತೇವೆ. ಆದ್ರಿಂದ ನಮ್ಮ ಲೈಫ್ನಲ್ಲಿ ಒಂದು ಡಿಸಿಷನ್ ಮಾಡೋಣ. ಏನ್ ಡಿಸಿಷನ್? ಏನೇ ಪ್ರಾಬ್ಲಮ್ಸ್ ಬರಲಿ ನಾನು ಚಾಲೆಂಜ್ ಅನ್ನು ಫೇಸ್ ಮಾಡ್ತೇನೆ. ಯಾಕಂದ್ರೆ ನನ್ನ ದೇವರು ನನ್ನೊಟ್ಟಿಗಿದ್ದಾನೆ. ಆಮೇಲೆ ಇಫ್ ಗಾಡ್ ಈಸ್ ಫಾರ್ ಮೀ ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಮೀ. ಆದ್ರಿಂದ ಅವರು ಒಂದು ಏನಂದ್ರೆ ಗೆಟ್ ರೆಡಿ ಆದ್ರು. ಅವರು ಗೆಟ್ ರೆಡಿ ಟು ಡೂ ಸಮಥಿಂಗ್. ಸಿದ್ಧರಾಗೋಣ. ಇಂಥ ಪರಿಸ್ಥಿತಿ ಬರುವಾಗ ಅಲ್ಲೇ ಕೂತ್ಕೊಳ್ಬೇಡಿರಿ.
ನಿನ್ನ ಲೈಫಲ್ಲಿ ಫ್ರೂಟ್ಫುಲ್ ಆಗ್ತಾ ಇಲ್ವಾ? ನಿನ್ನ ಜೀವಿತದಲ್ಲಿ ನಿನಗೆ ಪ್ರೋಗ್ರೆಸ್ ಆಗ್ತಾ ಇಲ್ವಾ? ಆ ಪರಿಸ್ಥಿತಿಯಲ್ಲಿ ನಿನಗೆ ಅನುಕೂಲಕರವಾದ ಪರಿಸ್ಥಿತಿ ಇಲ್ವಾ? ಆ ಪರಿಸ್ಥಿತಿ ನಿನಗೆ ಒಳ್ಳೆಯದಾಗಿ ಕಾಣಿಸುವುದಿಲ್ವಾ? ಒಂದು ಡಿಸಿಷನ್ ಮಾಡು, ಅಲ್ಲಿಂದ ಎದ್ದೇಳು. ಅಲ್ಲಿಂದ ಏನು ಮಾಡಿ ನೀನು ಎದ್ದೇಳು, ಮೂವ್. ಆ ಸ್ಥಳದಲ್ಲಿ ಸ್ಟೇ ಆಗಬೇಡ, ಸ್ಟಿಕ್ ಆಗಿ ನಿಂತ್ಕೊಳ್ಬೇಡ. ಆ ಪಾಳಯದ ಹೊರಗಡೆ ಇರುವುದು ದೇವರ ಚಿತ್ತವಲ್ಲ. ನೀನು ಪಾಳಯದಿಂದ ಹೊರಗೆ ಬರಬೇಕು, ನೀನು ಅರಮನೆಗೆ ರೀಚ್ ಆಗ್ಬೇಕೆಂಬುದಾಗಿ ದೇವರ ಪ್ಲಾನ್ ಆಗಿದೆ. ಆದ್ರಿಂದ ಅವ್ರು ಹೇಳ್ತಾರೆ, ಲೆಟ್ಸ್ ಡೂ ಸಮಥಿಂಗ್, ಲೆಟ್ಸ್ ಗೋ. ನಾವು ಅಲ್ಲಿಂದ ಹೋಗೋಣ, ಇಲ್ಲಿಂದ ಗೆಟ್ ರೆಡಿ. ಒಂದು ಹೊಸ ಆರಂಭಕ್ಕೆ ನೀವು ಡಿಸಿಷನ್ ತಗೊಳ್ಳಿ ನಿನ್ನ ಜೀವಿತದಲ್ಲಿ. ಈ ವರ್ಷ 2024 ವರ್ಷ ನಿಮ್ಮ ಜೀವಿತದಲ್ಲಿ ಹೇಗೆ ಗೊತ್ತಿಲ್ಲ. ನಾನು ಬಹಳಷ್ಟು ಚಾಲೆಂಜನ್ನು ಫೇಸ್ ಮಾಡಿದೆ ನನ್ನ ಲೈಫ್ನಲ್ಲಿ. 2024 ನಾನು ಪ್ರಾಮಿಸ್ ಶೇರ್ ಮಾಡಿದ್ರು ಕೂಡ ನನ್ನ ಲೈಫ್ನಲ್ಲಿ ಟಗ್ ಆಫ್ ವಾರ್. ಈ ವರ್ಷದಲ್ಲಿ ಬಹಳ ಹೋರಾಟದಲ್ಲಿ ನಾನು ಬಂದೆ. ಆದರೂ ಕೂಡ ಗಾಡ್ ಇಸ್ ಅ ಫೇತ್ಫುಲ್ ಗಾಡ್. ಕರೆದ ದೇವರನ್ನು ನಂಬಿಗಸ್ತನಾಗಿದ್ದಾನೆ. ಜನರ ಎದುರಾಗಿ ನಿಂತರೂ ಕೂಡ, ಚಾಲೆಂಜ್ ಅನ್ನು ಸ್ವೀಕರಿಸಿದ್ರು ಕೂಡ ನನ್ನನ್ನು ಶೇಕ್ ಮಾಡಲಿಕ್ಕೆ ಆಗಲಿಲ್ಲ. ನನ್ನ ಫೇಸ್ ಶೇಕ್ ಮಾಡಲಿಕ್ಕೆ ಆಗಲಿಲ್ಲ. ನನ್ನ ಕಾಲಿಂಗ್ ಎಗೇನ್ಸ್ಟ್ ಆಗಿ ಯಾರು ಕೂಡ ನಿಲ್ಲಕ್ಕೆ ಆಗಲಿಲ್ಲ. ಯಾಕಂದ್ರೆ ನನ್ನ ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ಪ್ರಾಮಿಸ್ ಮಾಡಿದವನು ನಂಬಿಗಸ್ತನಾದ ದೇವರಾಗಿದ್ದಾನೆ. ಆದ್ರಿಂದ ಆ ಸ್ಥಳ ನಿನಗೆ ಅನುಕೂಲಕರವಲ್ಲದಿದ್ರೆ, ಆ ಸ್ಥಳ ನಿನಗೆ ಬೆಳೆಯಲಿಕ್ಕೆ ಸಾಧ್ಯವಿಲ್ಲದಿದ್ರೆ, ಆ ಇನ್ವೆಸ್ಟ್ಮೆಂಟ್ ನೀನು ಹಾಕಿದಂತ ಇನ್ವೆಸ್ಟ್ಮೆಂಟ್ ನಲ್ಲಿ ನಿನಗೆ ಪ್ರಾಫಿಟ್ ಬರ್ತಾ ಇಲ್ಲ ಅಂತಾದ್ರೆ ಟೈಮ್ ವೇಸ್ಟ್ ಮಾಡಬೇಡ. ಅದರಿಂದ ಏನು ನಿನಗೆ ಔಟ್ಕಮಿಂಗ್ ಬರ್ತಾ ಇಲ್ಲ, ನೀನು ಪ್ರೋಗ್ರೆಸ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಆ ಸಿಚುವೇಶನ್ ನಲ್ಲಿ ನೀನು ಇರುವುದು, ಕಂಟಿನ್ಯೂ ಆಗಿರೋದು ದೇವರ ಚಿತ್ತ ಅಲ್ಲ. ಆದ್ರಿಂದ ಅವ್ರು ಹೇಳ್ತಿದ್ದಾರೆ, ನಾವು ಕುಷ್ಠರೋಗಿಗಳು, ವಿ ವರ್ ಲೆಪ್ರೆಸ್ ಅಂಡ್ ವಿ ವರ್ ಡೈಯಿಂಗ್, ವಿ ಆರ್ ಔಟ್ಸೈಡರ್ಸ್, ನಾವಿಲ್ಲಿ ಸಾಯ್ತೇವೆ. ಆದರೆ ನಾವೇನಾದರೂ ಮಾಡೋಣ. ದೆ ಮೇಡ್ ಎ ಡಿಸಿಷನ್. ಅವರೊಂದು ನಿರ್ಧಾರವನ್ನು ಮಾಡಿದರು. ಇವತ್ತು ನಾನು ನಿಮ್ಗೆ ಹೇಳಿಕೆ ಬಯಸ್ತೇನೆ, ಮೇಕ್ ಎ ಡಿಸಿಷನ್. ಡಿಸಿಷನ್ ತುಂಬ ಇಂಪಾರ್ಟೆಂಟ್ ನಿಮ್ಮ ಜೀವಿತದಲ್ಲಿ. ಇಲ್ಲದ್ರೆ ನನಗೆ ಸಾಕಪ್ಪ, ಇಲ್ಲೇ ಸಾಕು ಸಾಕು, ಇನ್ನೇ ಆಗ್ಲಿಕ್ಕೆ ಉಂಟು, ಇಲ್ಲ. ನೀವು ಏನಾದರೂ ಮಾಡಲಿಕ್ಕೆ ದೇವರಿಂದ ಕರೆಯಲ್ಪಟ್ಟವರು. ಆಮೇಲೆ ದೇವರಿಗೋಸ್ಕರ ಏನನ್ನು ಮಾಡಲಿಕ್ಕೆ ನೀವು ಕರೆಯಲ್ಪಟ್ಟವರು. ಒಂದೇ ಸ್ಥಳದಲ್ಲಿ ನಿಂತುಕೊಂಡು ಬಹಳ ವರ್ಷದವರೆಗೆ ಅಲ್ಲೇ ಕೂತುಕೊಂಡು ಇರುವುದಕ್ಕಾಗಿ ನೀವು ಕರೆಯಲ್ಪಟ್ಟವರಲ್ಲ. ಲೆಟ್ಸ್ ಡೂ ಸಮಥಿಂಗ್. ಅದಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾನೆ. ಗೆಟ್ ರೆಡಿ, ಸಿದ್ಧರಾಗಿರಿ ದೇವರಿಗೋಸ್ಕರ ಏನಾದರೂ ಮಾಡಲಿಕ್ಕೆ. ಮೊದಲು ಸಿಚುವೇಶನ್ ಅನ್ನು ಅರ್ಥ ಮಾಡಿಕೊಳ್ಳಿ. ಆ ಪರಿಸ್ಥಿತಿ ನಿನಗೆ ಅನುಕೂಲಕರವಾಗಿದೆಯಾ? ಈ ಸರ್ಕಲ್ ನನಗೆ ಏನಾದರೂ ಅನುಕೂಲಕರವಾಗಿದೆಯಾ? ಎಷ್ಟೋ ಸಮಯದಿಂದ ನಾನು ಇಲ್ಲಿದ್ದೇನೆ, ಪ್ರೋಗ್ರೆಸ್ ಆಗ್ತಾ ಇಲ್ಲ. ರಿಯಲೈಸ್ ಮಾಡಿದ್ದೀರಾ? ಎಷ್ಟೋ ವರ್ಷದಿಂದ ನಾನು ಪ್ರಮೋಷನ್ ಇಲ್ಲ, ಎಷ್ಟೋ ವರ್ಷದಿಂದ ನನ್ನ ಲೈಫ್ ಫ್ರೂಟ್ಫುಲ್ ಆಗ್ತಾ ಇಲ್ಲ, ನಾನು ಬೆಳೀತಾ ಇಲ್ಲ. ರಿಯಲೈಸ್ ಮಾಡಿದ್ದೀರಾ? ಫಸ್ಟ್ ರಿಯಲೈಸ್ ಮಾಡಿ. ಫಸ್ಟ್ ರಿಯಲೈಸ್ ಮಾಡಿ. ರಿಯಲೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್, ಡಿಸಿಷನ್. ಮೇಕ್ ಎ ಡಿಸಿಷನ್. ಡಿಸಿಷನ್ ನಿಮ್ಮ ಡೆಸ್ಟಿನಿ ರೀಚ್ ಆಗಲಿಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಪವರ್ ಆಗಿದೆ. ಡಿಸಿಷನ್ ನಿಮ್ಮ ಡೆಸ್ಟಿನಿ ರೀಚ್ ಆಗ್ತೀರಿ ನೀವು. ಡಿಸಿಷನ್ ನಿಮ್ಮ ಲೈಫ್ನಲ್ಲಿ ತುಂಬ ಪ್ರಾಮುಖ್ಯವಾದದ್ದು. ನಿಮ್ಮ ಫ್ಯೂಚರ್ನು ಅದು ಡಿಸೈಡ್ ಮಾಡ್ತದೆ, ನೀವು ಎಲ್ಲಿ ಹೋಗ್ಬೇಕೆಂಬುದಾಗಿ. ಮೂರನೇದಾಗಿ, ಎಕ್ಸ್ಪ್ಲೋರ್ ದ ಅಪರ್ಚುನಿಟಿ. ದೇವರು ಏನಾದರೂ ಅವಕಾಶ ಇದ್ರೆ ಅದನ್ನು ಉಪಯೋಗಿಸಿಕೊಳ್ಳಿರಿ. ಅಪರ್ಚುನಿಟಿ, ಅವಕಾಶವನ್ನು ಉಪಯೋಗಿಸಿಕೊಳ್ಳಿರಿ. ಅವರು ಏನು ಮಾಡಿದ್ರು? 4ನೇ ವಚನ ಹೇಳ್ತದೆ, 9ನೇ ವಚನಕ್ಕೆ ಹೋಗಿರಿ. ಅನಂತರ ಅವರು, ಇದು ಶುಭವಾರ್ತೆಯ ದಿವಸವಾಗಿದೆ, ನಾವು ಇದನ್ನು ಪ್ರಕಟಿಸದಿರುವುದು ಒಳ್ಳೆಯದಲ್ಲ. ಇದು ಶುಭವಾರ್ತೆ ಏನಾಗಿದೆ ಅಂತ ಹೇಳಿದ್ರೆ ದಿನವಾಗಿದೆ. ಇದು ಶುಭವಾರ್ತೆಯ ದಿನವಾಗಿದೆ. ದೇ ರಿಯಲೈಸ್ ದಟ್ ದಿಸ್ ವಾಸ್ ಗುಡ್ ನ್ಯೂಸ್. ಇದು ಏನಾಗಿದೆ? ಶುಭವಾರ್ತೆಯಾಗಿದೆ.
ಅವರು ತಿಳಿದುಕೊಂಡ್ರು. ಆ ಪಟ್ಟಣದ ಒಳಗೆ ಬಂದಾಗ ಅವರು ಏನ್ ಮಾಡಿದ್ರು, ಇದು ಏನಾಗಿದೆ ಶುಭವಾರ್ತೆ, ಇಲ್ಲಿ ಯಾರು ಕೂಡ ಇಲ್ಲ. ಸಿಟಿ ಒಳಗೆ ಬಂದಾಗ ನೋಡ್ತೇವೆ ಎಲ್ಲ ಸಿಟಿ ಖಾಲಿಯಾಗಿದೆ. ಎಕ್ಸ್ಪ್ಲೋರ್ ದ ಅಪರ್ಚುನಿಟಿ, ಕೊಟ್ಟಂತ ಅವಕಾಶಗಳನ್ನು ಅನ್ವೇಷಣೆ ಮಾಡಿಕೊಳ್ಳಿರಿ, ಉಪಯೋಗಿಸಿಕೊಳ್ಳಿರಿ. ನಿಮಗೆ ಒಂದು ಅವಕಾಶ ಕೊಟ್ಟಿರೋದಾದ್ರೆ ನಾಳೆ ಎಂಬುದಾಗಿಲ್ಲ, ಇವತ್ತು ದೇವರು ನಿಮಗೆ ಒಂದು ವೇಳೆ ಅವಕಾಶ ಕೊಟ್ಟಿರುತ್ತದೆ. ಅವರಿಗೆ ಒಂದು ಅವಕಾಶ ಸಿಕ್ಕಿತ್ತು ಸಿಟಿ ಒಳಗೆ ಎಂಟರ್ ಆಗಲಿಕ್ಕೆ. ಅಪರ್ಚುನಿಟಿ ಇಸ್ ನಾಟ್ ಓವರ್. ಅವಕಾಶಗಳು ಮುಗಿದು ಹೋಗಲಿಲ್ಲ, ಇನ್ನೂ ಅವಕಾಶ ಇದೆ. ಆಮೇಲೆ ಇನ್ನೂ ಕೂಡ ನಿಮಗೆ ಅವಕಾಶ ಇದೆ. ದೇವರು ಎವ್ರಿ ಡೇ ನಿಮಗೆ ದೇವರು ಅವಕಾಶ ಕೊಡುವ ದೇವರಾಗಿದ್ರೆ ಎಕ್ಸ್ಕ್ಯೂಸ್ ಬೇಡ. ಏನಾದರೂ ಮಾಡೋದಿದ್ರೆ ಲೆಪ್ರೆಸಿ ಅವರ ಲೈಫ್ನಿಂದ ತಿಳಿದುಕೊಳ್ಳಿರಿ. ಅವ್ರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಕುಷ್ಠ ರೋಗಿಗಳವರಿಗೆ ಸೊಸೈಟಿಯಲ್ಲಿ ಅವರಿಗೆ ಏನು ಹೆಸರಿಲ್ಲ, ಸ್ಥಾನಮಾನ ಇಲ್ಲ, ಅವರು ರಿಜೆಕ್ಟೆಡ್, ತಿರಸ್ಕರಿಸಲ್ಪಟ್ಟವರು, ಸಿಟಿ ಒಳಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಆದ್ರೂ ಕೂಡ ಅವರು ರಿಯಲೈಸ್ ಮಾಡಿದ್ರು ಅವರ ಪರಿಸ್ಥಿತಿಯನ್ನು. ಎರಡನೇದಾಗಿ ಅವರು ಡಿಸಿಷನ್ ಮಾಡಿದ್ರು. ಮೂರನೇದಾಗಿ ಆಪರ್ಚುನಿಟಿ ಒಂದು ಸಿಕ್ಕಿತ್ತು ಅವರಿಗೆ. ಎಲ್ಲಿಗೆ ಹೋಗ್ಲಿಕ್ಕೆ ಆಪರ್ಚುನಿಟಿ ಸಿಕ್ಕಿತ್ತು? ನಾವು ನೋಡ್ತಿದ್ದೇವೆ, ಸಿಟಿಯ ಒಳಗೆ ಹೋಗ್ಲಿಕ್ಕೆ ಅವರಿಗೆ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ಅದನ್ನು ಅವರು ಏನ್ ಮಾಡಿದ್ರು, ಉಪಯೋಗ ಮಾಡಿಕೊಂಡ್ರು. ಇವತ್ತು ದೇವರು ನಿನಗೆ ಅವಕಾಶಗಳನ್ನು ಕೊಡುವ ದೇವರಾಗಿದ್ದಾನೆ. ಎಕ್ಸ್ಕ್ಯೂಸ್ ಬೇಡ, ಅದನ್ನು ಮುಚ್ಚಿಡಬೇಡ. ಕೊರೋನಾ ಬಂತು. ಕೊರೋನಾ ಎಲ್ಲಿಂದ ಬಂತು ನಮಗೆ ಗೊತ್ತಿಲ್ಲ. ಒಂದು ವೇಳೆ ಸೈತಾನ ಆಲೋಚನೆ ಮಾಡಿರ್ಬೋದು, ಜನರನ್ನು ನಾನೇನು ಮಾಡ್ತೇನೆ, ಹಾಳು ಮಾಡಲಿಕ್ಕೆ ನಾನು ನೋಡ್ತೇನೆ, ಡಿಸ್ಟ್ರಾಯ್ ಮಾಡಲಿಕ್ಕೆ ನೋಡ್ತೇನೆ ಎಂಬುದಾಗಿ. ಆದರೆ ಕೊರೋನಾದಲ್ಲಿ ಕೂಡ ದೇವರು ಅವಕಾಶ ಕೊಟ್ಟ ಸೇವೆ ಮಾಡಲಿಕ್ಕೆ. ಕೊರೋನಾ ಸಮಯದಲ್ಲಿ ಅನೇಕ ಸಭೆಗಳು ಬೆಳೆಯಿತು. ಸೋಷಿಯಲ್ ಮೀಡಿಯಾದ ಮೂಲಕ ಅನೇಕ ಆಪರ್ಚುನಿಟಿ ದೇವರು ಕೊಟ್ಟ. ಸೋಷಿಯಲ್ ಮೀಡಿಯಾದ ಮೂಲಕ ಅನೇಕ ರಕ್ಷಣೆ ಹೊಂದಿದ್ರು. ಥ್ರೂ ಸೋಷಿಯಲ್ ಮೀಡಿಯಾ, ನಮ್ಮದು ಕೂಡ ಸೋಷಿಯಲ್ ಮೀಡಿಯಾದ ಮೂಲಕ ಆರಂಭವಾಯಿತು. ಕೊರೋನಾ ಸಮಯದಲ್ಲಿ ಸೇವೆ ರೀಚ್ ಆಗಲಿಕ್ಕೆ ದೇವರೊಂದು ಅವಕಾಶ ಕೊಟ್ಟ. ಆದ್ದರಿಂದ ನಾವು ನೋಡ್ತಿದ್ದೇವೆ, ಈ ಲೆಪರ್ಸ್ನವರಿಂದ ಲೈಫ್ನಿಂದ ನಾವು ನೋಡುವಂಥದ್ದು ಏನಂತ ಹೇಳಿದ್ರೆ, ಅವರು ಒಂದು ಅವಕಾಶವನ್ನು ಏನು ಮಾಡಿದೆ ಅಂತ ಹೇಳಿದ್ರೆ ಅವರು ಉಪಯೋಗ ಮಾಡಿಕೊಂಡ್ರು. ಸಿಕ್ಕಿದಂಥ ಒಂದು ಅವಕಾಶ, ಎಕ್ಸ್ಪ್ಲೋರ್ ದ ಆಪರ್ಚುನಿಟೀಸ್. ಸಿಕ್ಕಿದಂಥ ಅವಕಾಶ ನಾಳೆ ಎಂಬುದಾಗೆಲ್ಲ, ಡೂ ಇಟ್ ನಾವ್, ಲೆಟ್ಸ್ ಡೂ ಇಟ್ ನಾವ್. ಅವ್ರು ಏನ್ ಹೇಳ್ತಿದ್ರೆ ವಾಕ್ಯದಲ್ಲಿ ನೋಡಿರಲಿ, 9ನೇ ವಚನ. ಅನಂತರ ಅವರು, ಇದು ಶುಭವಾರ್ತೆಯ ದಿವಸ, ಇದು ಶುಭವಾರ್ತೆಯ ದಿವಸವಾಗಿದೆ. ಇದು ಯಾವ ದಿವಸವಾಗಿದೆ? ದೇ ರಿಯಲೈಸ್ ದಟ್ ದಿಸ್ ವಾಸ್ ಗುಡ್ ನ್ಯೂಸ್. ಇದು ಶುಭವಾರ್ತೆ ಆಗಿದೆ. ಅವರು ಒಳಗೆ ಎಂಟ್ರಿ ಆದಾಗ ಅವರಿಗೆ ಗೊತ್ತಾಯಿತು ಏನಾಗಿದೆ. ಆರಾಮರ ಪಾಲಯದಲ್ಲಿ ಯಾರೂ ಇಲ್ಲ, ಎಲ್ಲರೂ ಬೆಳ್ಳಿ ಬಂಗಾರ ಆಹಾರ ಬಟ್ಟೆಗಳನ್ನು ಬಿಟ್ಟು ಓಡಿ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ದೇವರು ಅವರಿಗೆ ದೊಡ್ಡ ಸೈನ್ಯ, ಒಂದು ರಥದ ಸೈನ್ಯದ ಸೌಂಡ್ ಬರುವಂತೆ ಮಾಡಿದ. ದೇಶದಲ್ಲಿ ದೇವರೇನು ಮಾಡಿದ? ಒಂದು ದೊಡ್ಡ ಆರ್ಮಿಯ ಸೌಂಡು, ಒಂದು ರಥದ ಸೌಂಡ್ ಕೇಳಿಸುವಂತೆ ಮಾಡಿದಾಗ ಎಲ್ಲರೂ ಏನು ಮಾಡುದು, ಓ ಈಗ ಇಸ್ರೇಲ್ನವರು ದೊಡ್ಡ ಆರ್ಮಿಯೊಂದಿಗೆ ನಮಗೆ ಅಟ್ಯಾಕ್ ಮಾಡಲಿಕ್ಕೆ ಬಂದಿದ್ದಾರೆ, ಆದ್ರಿಂದ ನಾವು ಸಾಯ್ತೇವೆ, ನಮ್ಮನ್ನು ಕೊಲ್ತಾರೆ ಎಂಬುದಾಗಿ ಅವರು ಅವಸರದಲ್ಲಿ ಬೇಗನೆ ರಾತ್ರಿಯ ಸಮಯದಲ್ಲೇ ಅವರು ಏನು ಮಾಡಿದಂದ್ರೆ ಸಿಟಿಯನ್ನು ಬಿಟ್ಟು ಬೆಳ್ಳಿ ಬಂಗಾರ ಎಲ್ಲವನ್ನು ಬಿಟ್ಟು ಅವರು ಏನು ಮಾಡಿದಂದ್ರೆ ಓಡಿ ಹೋದ್ರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ಓಡಿ ಹೋದಾಗ ನಾವು ನೋಡ್ತೇವೆ, ಈ 4 ಜನ ಲೆಪ್ರೆಸಿ ಏನು ಮಾಡಿದೆ ಅಂತ ಹೇಳಿದ್ರೆ, ಹೋಗಿ ನೋಡುವಾಗ ವಾ, ಎಲ್ಲಿ ನೋಡಿದ್ರು ಕೂಡ ಏನಂತ ಹೇಳಿದ್ರೆ ಮಟನ್ ಚಿಕನ್ ಎಲ್ಲ ಕಡೆಯಲ್ಲಿ ಉಂಟು. ಮನೆಗಳಲ್ಲಿ, ಎಲ್ಲ ಮನೆಗಳಲ್ಲಿ ಬೇಕಾದಂಥ ಥಿಂಗ್ಸ್ ಇದೆ. ಅವ್ರು ತಿನ್ನಲಿಲ್ಲ ಇಷ್ಟವರೆಗೆ. ಯಾರಾದರೂ ಕಂಪ್ಯಾಷನ್ ತೋರಿಸಿ ಒಂದು ಸುಕ್ಕ ಬ್ರೆಡ್ ಬಿಸಾಡಿರ್ಬೋದು. ಆದರೆ ಇಲ್ಲಿ ನೋಡುವಾಗ ಆರಾಮರ ಪಾಳದ ಒಳಗೆ ಬಂದಾಗ ನೋಡ್ತೇವೆ, ಘೀ ಇದೆ, ತುಪ್ಪ ಇದೆ, ಬೆಣ್ಣೆ ಇದೆ, ಎಲ್ಲ ಒಳ್ಳೆಯ ಐಟಮ್ ಅನ್ನು ಎಂಜಾಯ್ ಮಾಡಿದ್ರು ಅವರು. ಇಷ್ಟವರೆಗೆ ಅವರು ಎಲ್ಲಿದ್ರು? ಅವರು ಪಾಲಯದ ಹೊರಗಿದ್ರು, ಕುಗ್ಗಿ ಹೋಗಿದ್ರು, ನಿರಾಶೆಯಲ್ಲಿದ್ರು. ನಾವು ಕುಷ್ಠರೋಗಿಗಳು, ನಮ್ಮಿಂದ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ದೇವರೊಂದು ಅಪರ್ಚುನಿಟಿ ಕೊಟ್ಟ, ಒಂದು ಬರಗಾಲದ ಮೂಲಕ.
ಏನೇ ಸಿಚುವೇಶನ್ ಬರಲಿ, ನಿನ್ನ ದೇವರು ನಿನಗೊಂದು ಅವಕಾಶ ಕೊಡುವ ದೇವರಾಗಿದ್ದಾನೆ. ಸಮಥಿಂಗ್ ಸ್ಪೆಷಲ್ ನಿನ್ನ ಮೂಲಕ ಮಾಡಲಿಕ್ಕೆ, ಸೂಪರ್ ನ್ಯಾಚುರಲ್ ಮಾಡಲಿಕ್ಕೆ ದೇವರು ಬಯಸುವ ದೇವರಾಗಿದ್ದಾನೆ. ಯಾಕಂದ್ರೆ ನಾವು ವರ್ಷಿಪ್ ಮಾಡುವಂಥ ದೇವರು ಆತನು ಸೂಪರ್ ನ್ಯಾಚುರಲ್ ಗಾಡ್ ಆಗಿದ್ದಾನೆ. ಆಮೇನ್. ಆತನು ಶಕ್ತನಾದ ದೇವರಾಗಿದ್ದಾನೆ. ಆತನು ಏನು ಕೂಡ ಮಾಡಲಿಕ್ಕೆ ಶಕ್ತನು, ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರಾಗಿದ್ದಾನೆ. ಆತನು ಸೃಷ್ಟಿಕರ್ತನಾಗಿದ್ದಾನೆ. ಆದ್ರೆ ನೀವು ಲೆಪ್ರಸಿ ನೋಡ್ತೇವೆ, ಅವರಿಗೊಂದು ಅವಕಾಶ ಸಿಕ್ಕಿತ್ತು. ಒಂದು ವಾರ್ ಬಂತು. ವಾರ್ನಲ್ಲಿ ನೋಡ್ತೇವೆ, ಈ ಸಿಟಿಯಲ್ಲಿ ಬರಗಾಲ ಬಂತು. ಬರಗಾಲದಿಂದ ಅವರು ಏನಾಯ್ತು ಅಂತ ಹೇಳಿದ್ರೆ, ಆರಾಮೇರ ಸೈನ್ಯ ಬರ್ತದೆ ಎಂಬುದಾಗಿ ತಿಳಿದುಕೊಂಡು ಅವರು ಓಡಿ ಹೋದ್ರು. ಓಡಿ ಹೋದಾಗ ಏನಾಯ್ತಂದ್ರೆ ಎಲ್ಲವನ್ನು ಬಿಟ್ಟು ಓಡಿ ಹೋದ್ರು. ಅವರು ಅವಕಾಶವನ್ನು ಯೂಸ್ ಮಾಡಿದ್ರು. ಹೇಗೆ ಯೂಸ್ ಮಾಡಿದ್ರಂತೆ ನೋಡಿ, 8ನೇ ವಚನಕ್ಕೆ ಹೋಗಿರಿ. 8ನೇ ವಚನಕ್ಕೆ, ಆ ಕುಷ್ಠರೋಗಿಗಳು ಪಾಳೆಯದ ಅಂಚಿಗೆ ಬಂದಾಗ, ಆ ಕುಷ್ಠರೋಗಿಗಳು ಪಾಳೆಯದ ಅಂಚಿಗೆ ಬಂದಾಗ, ದ ಮೆನ್ ಹೂ ಹ್ಯಾಡ್ ಲೆಪ್ರೆಸಿ ರೀಚ್ ದ ಎಡ್ಜ್ ಆಫ್ ದ ಕ್ಯಾಂಪ್. ಅವ್ರು ಏನ ಮಾಡಿದ್ರು, ಫಸ್ಟ್ ಲೆಟ್ಸ್ ಗೋ, ನಾವೆಲ್ಲಿಗೆ ಹೋಗುವ, ಕ್ಯಾಂಪಿಗೆ ಹೋಗೋಣ. ಕ್ಯಾಂಪಿಗೆ ಹೋದ್ರೆ ಏನಾಗ್ತದೆ, ನಾನು ಈಗಾಗಲೇ ಹೇಳಿದೆ, ಕ್ಯಾಂಪಿಗೆ ಹೋದ್ರೆ ಏನಾಗ್ತದೆ, ಅವರು ಬಹಿಷ್ಕಾರ. ಇಲ್ಲಿ ಸಾಯ್ಬೇಕು, ಅಲ್ಲಿ ಸಾಯ್ಬೇಕು, ಆದ್ರಿಂದ ಎಲ್ಲಾದ್ರೂ ಕೂಡ ಸಾಯುವುದಲ್ಲ. ಆದ್ರಿಂದ ಅವರೊಂದು ಡಿಸಿಷನ್ ಮಾಡಿದ್ರು. ನಂತರ ನೋಡ್ತೇವೆ, ಅವರಿಗೊಂದು ಅಪರ್ಚುನಿಟಿ ಸಿಕ್ಕಿತ್ತು. ಒಳಗೆ ಬಂದಾಗ ಏನಾಯ್ತು, ಮೊದಲನೇ ಡೇರೆ ಫಸ್ಟ್ ಕ್ಯಾಂಪಿಗೆ ಅವರು ಎಂಟರ್ ಆದ್ರು. ಫಸ್ಟ್ ಕ್ಯಾಂಪಿಗೆ ಎಂಟರ್ ಆದ್ರೆ ಏನ್ ಮಾಡಿದ್ರು, ಬೇಡವಾ ಊಟ, ಉಂಡು ಕುಡಿದು ಅದರಲ್ಲಿ ಇದ್ದ ಬೆಳ್ಳಿ ಬಂಗಾರಗಳನ್ನು ಬಟ್ಟೆಗಳನ್ನು ತೆಗೆದುಕೊಂಡು ಅಡಗಿಸಿಟ್ರು. ಇನ್ನೊಂದು ಡೇರೆಗೆ ಹೋದ್ರು. ಅಪರ್ಚುನಿಟಿ, ಅವಕಾಶ ಸಿಕ್ಕಿತ್ತು. ಬರೇ ಒಂದು ಡೇರೆಯಲ್ಲಿ ಅವ್ರು ಏನ್ ಮಾಡ್ಲಿಲ್ಲ, ಈಗ ಸ್ಯಾಟಿಸ್ಫೈಡ್ ಆಗ್ಲಿಲ್ಲ. ಅಯ್ಯೋ ಈಗ ಏನಾಗ್ತದೆ, ಬಂದ್ರೆ ಯಾರು ನಮ್ಮನ್ನು ಕೊಲ್ತಾರೆ ಎಂಬುದಾಗಿ ಊಟ ಮಾಡಿದ್ರು, ಬಟ್ಟೆ ತೆಗೆದುಕೊಂಡ್ರು, ಬೆಳ್ಳಿ ತೆಗೆದುಕೊಂಡ್ರು, ಚಿನ್ನ ತೆಗೆದುಕೊಂಡ ನಂತರ ಏನ್ ಮಾಡಿದ್ರು, ಅವರು ಕೆಲವನ್ನು ಅಡಗಿಸಿ ಕೂಡ ಇಟ್ರು. ಅಡಗಿಸಿಟ್ಟ ನಂತರ ಅಲ್ಲಿಂದ ಸಾಕಾಯ್ತಲ್ಲ ಅವರಿಗೆ, ಇನ್ನು ತಿರುಗಿ ಹೋಗುವ, ಅವರು ತಿರುಗಿ ಹೋಗ್ಲಿಲ್ಲ. ರಿಟರ್ನ್ ಅವರು ಹೋಗ್ಲಿಲ್ಲ. ಪಾಲದವರೆಗೆ ನಮ್ಮ ಸ್ಥಳ ಅದಲ್ವಾ, ನಮ್ಮ ಒರಿಜಿನಲ್, ನಮ್ಮ ಮೂಲ ಅದಲ್ಲ, ನಾವು ತಿರುಗಿ ಅಲ್ಲಿಗೆ ಹೋಗುವ, ಅಲ್ಲೇ ಇರುವ. ನೋ, ಅವರೊಂದು ಆಲ್ರೆಡಿ ಡಿಸಿಷನ್ ಮಾಡಿ ಆಗಿದ್ದಾರೆ. ಲೆಟ್ಸ್ ಗೋ, ಲೆಟ್ಸ್ ಡೂ ಸಮಥಿಂಗ್ ಎಂಬುದಾಗಿ. ನಾವು ಏನೋನಾದ್ರೂ ಮಾಡೋಣ, ಸಾಯುದ್ರ ಒಳಗೆ ಏನಾದ್ರೂ ನಾವು ಮಾಡೋಣ ಎಂಬುದಾಗಿ ದೇವರು ನಿಮಗೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಬರೇ ಅಲ್ಲಿ ಮಾತ್ರ ಅವರು ಇರಲಿಲ್ಲ, ತೆಗೆದುಕೊಂಡು ಅಡಗಿಸಿಟ್ಟು ಇನ್ನೊಂದು ಡೇರೆಗೆ ಹೋದ್ರು. ಅವರು ಹೇಳ್ತದಲ್ಲ, ಇಂಗ್ಲಿಷ್ನಲ್ಲಿ ಹೇಳ್ತದೆ, they ate and drank and carried away silver, gold and clothes and went off and hid them. They returned and entered the another tent. ಅಲ್ವಾ, ಇನ್ನೊಂದು ಡೇರೆಗೆ ಅವರು ಹೋದ್ರು. ಇನ್ನೊಂದು ಡೇರೆಯಲ್ಲಿ ಏನು ಸಿಗ್ತದೆ ಅವರಿಗೆ ಆಶ್ಚರ್ಯ ಇತ್ತು. ಒಂದು ಡೇರೆಯಲ್ಲಿ ಇಷ್ಟು ಸಿಕ್ಕಿತ್ತು, ಅಲ್ಲಿ ತುಂಬಾ ಡೇರೆ ಇದೆ. ಒಂದು ಡೇರೆಗೆ ಹೋದ್ರು ಅವರು, ನೆಕ್ಸ್ಟ್ ಇನ್ನೊಂದು ಡೇರೆಗೆ ಎಂಟರ್ ಆದ್ರು, ನೆಕ್ಸ್ಟ್ ಥರ್ಡ್ ಡೇರೆಗೆ ಎಂಟರ್ ಆದರು. ಒಂದು ಡೇರೆಗೆ ಎಂಟರ್ ಆಗಿಕೊಂಡು ಅವರ ಲೈಫನ್ನು, ಕತ್ತಲಿದ್ದಂಥ ಲೈಫನ್ನು ಈಗ ಅವರು ದೇವರು ಉಂಡು ಕುಡಿದು ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿದರು, ಸೆಲೆಬ್ರೇಟ್ ಮಾಡಿದರು. ಅದರಿಂದ ದೇವರು ಯಾಕೆ ಸೆಲೆಬ್ರೇಟ್ ಮಾಡಿದಂದ್ರೆ, ಅವ್ರು ರಿಯಲೈಸ್ ಮಾಡಿದ್ರು ಇದು ಶುಭ ವರ್ತಮಾನ ದಿನ. ಆಮೇಲೆ ಇದು ಶುಭ ವರ್ತಮಾನ ದಿನ. ಆದ್ರಿಂದ ನಾವು ಉಲ್ಲಾಸ ಪಡೋಣ, ಸಂತೋಷ ಪಡೋಣ. ಇವತ್ತು ವಿಶ್ವಾಸಿಗಳೇ, ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾಕೆ ಪೌಲನು ಸಭೆಗೆ ಬರೀತಿದ್ದಾನೆ, ಫಿಲಿಪ್ಪಿಗೆ ಸಭೆಗೆ, ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಏಕೆನ್ ಐ ಸೇ ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್? ಯಾಕಂದ್ರೆ ಯೇಸು ಕ್ರಿಸ್ತನು ನಮಗೆ ಒಂದು ಉತ್ತಮವಾದ ಜೀವಿತವನ್ನು ಕೊಟ್ಟಿದ್ದಾನೆ. ಆತ ನಮಗೆ ಈ ಲೋಕದಲ್ಲಿ ಒಂದು ಫ್ಯೂಚರ್ನ್ನು ಕೊಟ್ಟಿದ್ದಾನೆ, ಉತ್ತಮವಾದ ಒಂದು ಲೈಫ್ ಅನ್ನು ಕೊಟ್ಟಿದ್ದಾನೆ. ಆದ್ರಿಂದ ದೇವರು ಕೊಟ್ಟ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಬೇಡಿರಿ. ಸೈತಾನ ಏನು ಕೂಡ ಟಾರ್ಗೆಟ್ ನಿಮಗೆ ಮಾಡಲಿ, ಸೈತಾನ ಏನು ಕೂಡ ನಿಮಗೆ ಒಂದು ತಡೆಯನ್ನು ತರಲಿ, ಸೈತಾನ ಏನು ಇಂಟ್ರೆಸ್ ಮಾಡಲಿ, ಯಾವುದೇ ಸಂಗತಿಗಳನ್ನು ತಡೆಯಲಿ. ಆದರೆ ನೀವೊಂದು ಡಿಸಿಷನ್ ಮಾಡಿ, ನಾನು ನನ್ನ ಡೇರೆ ಒಳಗೆ ಹೋಗ್ತೇನೆ, ನಾನು ನನ್ನ ಕ್ಯಾಂಪ್ ಒಳಗೆ ಹೋಗ್ತೇನೆ. ಐ ವೆಂಟ್ ಟು ದ ಎನಿಮೀಸ್ ಕ್ಯಾಂಪ್, ಸಾಂಗ್ ಇದೆ ಅಲ್ಲ, ಅಂಡ್ ಟುಕ್ ಬ್ಯಾಕ್. ನಾನು ನನ್ನ ಬ್ಲೆಸ್ಸಿಂಗ್ ಅನ್ನು ಹಿಂದೆ ತೆಗೆದುಕೊಳ್ತೇನೆ. ದೇವರು ನಂಗೆ ಏನೆಲ್ಲ ಬ್ಲೆಸ್ಸಿಂಗ್ ಮಾಡಿದ್ದಾನೆ, ದೇವರು ಏನೆಲ್ಲ ನನಗೆ ಪ್ರಾಮಿಸ್ ಮಾಡಿದ್ದಾನೆ, ದೇವರು ನಂಗೆ ಏನೆಲ್ಲ ವಾಗ್ದಾನ ಮಾಡಿದ್ದಾನೆ, ಅದು ನನ್ನದಾಗಿದೆ, ನನ್ನ ತಂದೆ ನನಗೆ ಕೊಟ್ಟಿದ್ದಾನೆ.
ಅದಕ್ಕೆ ಯೇಸು ಪ್ರೈಸ್ ಪೇ ಮಾಡಿದ್ದಾನೆ. ನಿನ್ನ ಬ್ಲೆಸ್ಸಿಂಗ್, ನಿನ್ನ ಪ್ರಾಮಿಸ್ ಎಲ್ಲ ನಿನ್ನ ಆಶೀರ್ವಾದಕ್ಕೋಸ್ಕರ ಯೇಸು ಪ್ರೈಸ್ ಪೇ ಮಾಡಿದ್ದಾನೆ. ಯೇಸು ಕ್ರಯ ಕಟ್ಟಿದ್ದಾನೆ. ಆದ್ರಿಂದ ಸುಮ್ಮನೆ ಅಲ್ಲಿ ನಿಂತ್ಕೊಂಡು ನಾನು ಯಾವುದೇ ಪ್ರಯೋಜನಕ್ಕೆ ಬಾರದವನು, ನನ್ನಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾನು ಟ್ಯಾಲೆಂಟೆಡ್ ಅಲ್ಲ, ಐ ಆಮ್ ಅನ್ಎಜುಕೇಟೆಡ್ ಎಂಬುದೇ ಕೂತ್ಕೊಳ್ಬೇಡಿರಿ. ಈ ಒಂದು ನೋಡ್ತೇವೆ, ಏನು ಹೇಳ್ಬೋದು ಇವರಿಗೆ, ಲೆಪ್ರಸಿ ಅವರಿಂದ ನಾವು ಕಲಿತ್ಕೊಳ್ಳುವಂಥ ಒಂದು ಸಂದೇಶ ಏನಂದ್ರೆ, ಲೆಸನ್ ಏನಂತ ಹೇಳಿದ್ರೆ, ಅವರು ಏನು ಮಾಡಿದಂತಲೇ, ಲೆಟ್ಸ್ ಡೂ ಸಮಥಿಂಗ್, ಲೆಟ್ಸ್ ಡೂ ಸಮಥಿಂಗ್. ನಾಲ್ಕನೇದಾಗಿ ಅವ್ರು ಏನು ಮಾಡಿದಂತಲೇ, ಫೋರ್ತು ಅವ್ರು ಏನು ಮಾಡಿದ್ರು, ಈ ಶೇರ್ ಯುವರ್ ಬ್ಲೆಸ್ಸಿಂಗ್ಸ್, ಶೇರ್ ಯುವರ್ ಬ್ಲೆಸ್ಸಿಂಗ್ ಏನು ಮಾಡಿದ್ರು ಅವರು. ಅನಂತರ ಅವರು, ಇದು ಶುಭ ವಾರ್ತಮನೆಯ ದಿವಸವಾಗಿದೆ. ದೆನ್ ದೇ ಸೆಡ್ ಟು ಈಚ್ ಅದರ್, ವಿ ಆರ್ ನಾಟ್ ಡೂಯಿಂಗ್ ರೈಟ್, ದಿಸ್ ಇಸ್ ಎ ಡೇ ಆಫ್ ಗುಡ್ ನ್ಯೂಸ್, ದಿಸ್ ಇಸ್ ಎ ಡೇ ಆಫ್ ಗುಡ್ ನ್ಯೂಸ್. ಆದ್ರಿಂದ ನಾಲ್ಕನೆಯ ಸತ್ಯನೇ ಶೇರ್ ಯುವರ್ ಬ್ಲೆಸ್ಸಿಂಗ್, ಗುಡ್ ನ್ಯೂಸ್, ಶೇರ್ ಯುವರ್ ಜಾಯ್, ಶೇರ್ ಯುವರ್ ಪೀಸ್. ನಾನು ನಿಮಗೆ ಶೇರ್ ಮಾಡುವಾಗ ನಿಮ್ಮ ಆಸ್ತಿಯನ್ನು ಬೇರೆಯವರಿಗೆ ಶೇರ್ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ. ನಿಮಗೆ ಏನು ಇವತ್ತು ಕ್ರಿಸ್ತನಲ್ಲಿ ಸಿಕ್ಕಿದೆ, ಜಾಯ್, ಕ್ರಿಸ್ತನಲ್ಲಿ ಸಿಕ್ಕಿದಂಥ ಪೀಸ್, ಕ್ರಿಸ್ತನಲ್ಲಿ ಸಿಕ್ಕಿದಂಥ ಲೈಫನ್ನು ಇತರಿಗೆ ಶೇರ್ ಮಾಡಿರಿ. ಯಾಕಂತ ಹೇಳಿದ್ರೆ ದೇವರ ವಾಕ್ಯ ಹೇಳ್ತದೆ, ಅವ್ರು ಏನು ಹೇಳಿದ್ರು, ಗುಡ್ ನ್ಯೂಸ್, ಆ್ಯಂಡ್ ವಿ ಆರ್ ಕೀಪಿಂಗ್ ಇಟ್ ಟು ಅವರ್ ಸೆಲ್ಫ್. ಇಫ್ ವಿ ವೇಟ್ ಅಂಟಿಲ್ ಡೇ ಲೈಟ್, ಪನಿಷ್ಮೆಂಟ್ ವಿಲ್ ಓವರ್ಟೇಕ್ us immediately. This is the time, now is the time, not tomorrow. ನಾಳೆ ಅಲ್ಲ, ಅವರು ಹೇಳ್ತಿದ್ದಾರೆ ಇವತ್ತೇ ಮಾಡೋಣ, ಈಗ ನಾವು ಮಾಡೋಣ ಎಂಬುದಾಗಿ. ಲೆಟ್ಸ್ ಗೋ ಎಟ್ ಒನ್ಸ್ ಅಂಡ್ ರಿಪೋರ್ಟ್ ದಿಸ್ ಟು ದ ರಾಯಲ್ ಪ್ಯಾಲೇಸ್. ಕುಷ್ಠ ರೋಗಿಗಳು ಎಲ್ಲಿ ಹೋಗ್ತಿದ್ದಾರೆ, ಈ ಗುಡ್ ನ್ಯೂಸ್ ಇಟ್ಕೊಂಡು ಅವರು ಎಲ್ಲಿ ಹೋಗ್ತಿದ್ದಾರೆ, ಶೇರ್ ದ ಗಾಸ್ಪಲ್, ಶೇರ್ ದ ಗುಡ್ ನ್ಯೂಸ್. ನಿನಗೆ ಸಿಕ್ಕಿದಂಥ ಆಪರ್ಚುನಿಟಿ, ಒಂದು ಆಪರ್ಚುನಿಟಿ ಸಿಕ್ಕಿರುವುದಾದ್ರೆ, ಯಾರಾದರೂ ನಿನ್ನ ಬಳಿಗೆ ಬರುದಾದ್ರೆ, ಐ ಆಮ್ ಡಿಸ್ಕರೇಜ್ಡ್ ಎಂಬುದಾಗಿ ಹೇಳುವುದಾದ್ರೆ, ಜಸ್ಟ್ ಹೇಳಿ ಜೀಸಸ್ ಲವ್ಸ್ ಎಂಬುದಾಗಿ. ಒನ್ ಆಪರ್ಚುನಿಟಿ ಶೇರ್. ನಿನಗೆ ಸಿಕ್ಕಿದಂಥ ಬ್ಲೆಸ್ಸಿಂಗ್ ಅನ್ನು, ನಿನಗೆ ಸಿಕ್ಕಿದಂಥ ಇಟರ್ನಲ್ ಲೈಫನ್ನು, ನಿನಗೆ ಸಿಕ್ಕಿದಂಥ ಪೀಸ್ ಅನ್ನು, ನಿನಗೆ ಸಿಕ್ಕಿದಂಥ ಈ ಗುಡ್ ನ್ಯೂಸ್ ಅನ್ನು ನಿನ್ನ ಒಳಗಿಟ್ಕೊಳ್ಬೇಡ. ಕ್ರಿಸ್ಮಸ್ ಮಾಡಿಕೊಂಡು, ಬಿರಿಯಾನಿ ಮಾಡಿಕೊಂಡು, ಹೊಸ ಬಟ್ಟೆ ಹಾಕಿಕೊಂಡು, ನೋ. ಈ ಗುಡ್ ನ್ಯೂಸ್ ಅನ್ನು ಅವರು ಏನು ಮಾಡಿದೆ ಅಂತ ಹೇಳಿದ್ರೆ, ಶೇರ್ ಮಾಡಿದ್ದು. ಇದು ನಮ್ಮ ಒಳಗಿಡುವುದು ಒಳ್ಳೆಯದಲ್ಲ. ನನಗೆ ಬೆಳ್ಳಿ ಸಿಕ್ಕಿತು, ನನಗೆ ಚಿನ್ನ ಸಿಕ್ಕಿತು. ಇವತ್ತು ಆ ಚಿನ್ನ, ಆ ಬೆಳ್ಳಿ, ಆ ಊಟ, ಆ ಬಟ್ಟೆಕ್ಕಿಂತ ಶ್ರೇಷ್ಠವಾದ ಅಂದರೆ ಯೇಸು ಕ್ರಿಸ್ತ ನಮಗೆ ಕೊಟ್ಟಂತ ಇಟರ್ನಲ್ ಲೈಫ್, ಹೆವೆನ್, ಪರಲೋಕ ರಾಜ್ಯ, ನಿತ್ಯವಾದಂಥ ಒಂದು ಜೀವಿತವನ್ನು ಕೊಟ್ಟಿದ್ದಾನೆ. ಇದು ಗುಡ್ ನ್ಯೂಸ್, ಇದು ಕ್ರಿಸ್ಮಸ್. ಇದನ್ನು ದೇವರ ವಾಕ್ಯ ಹೇಳ್ತದೆ. ಒಂದು ವೇಳೆ ನಿನಗೆ ಆಪರ್ಚುನಿಟಿ ಸಿಕ್ಕಿದ್ರೆ, ಕ್ಯಾಂಪಿಗೆ ನೀನು ಎಂಟರ್ ಆಗುವುದಾದ್ರೆ ಅವಕಾಶ ಉಂಟು. ಇನ್ನೊಂದು ಕ್ಯಾಂಪ್ಗೆ ಹೋಗ್ಲಿಕ್ಕೆ ನಿನಗೆ, ನೆಕ್ಸ್ಟ್ ಕ್ಯಾಂಪ್ಗೆ ಹೋಗ್ಲಿಕ್ಕೆ ನಿನಗೆ ಅವಕಾಶ ಇದೆ, ಇನ್ನೊಂದು ಕ್ಯಾಂಪ್ಗೆ ನಿನಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ನೀನು ಒಂದು ವೇಳೆ ಡಿಸಿಷನ್ ಮಾಡೋದಾದ್ರೆ, ಲೆಟ್ಸ್ ಡೂ ಸಮಥಿಂಗ್. ಈ ಗುಡ್ ನ್ಯೂಸನ್ನು ಶೇರ್ ಮಾಡಲಿಕ್ಕೆ ನಿನಗೆ ಅವಕಾಶ ಸಿಗುವಾಗ, ಜಸ್ಟ್ ಒಂದು ಸಮಾಧಾನ ಇಲ್ಲದ್ರೆ ಎಷ್ಟೋ ಮಂದಿ ನಿಮ್ಮ ಬಳಿಗೆ ಇವತ್ತು ಬರ್ತಾರೆ. ಕುಗ್ಗಿ ಡಿಪ್ರೆಷನ್ ಎಷ್ಟೋ ಮಂದಿ ನಿಮ್ಮ ಬಳಿಗೆ ಬರ್ತಾರೆ. ಈ ನಿನಗೆ ಸಿಕ್ಕಿದಂಥ ಬ್ಲೆಸ್ಸಿಂಗ್ ಅನ್ನು ಜಸ್ಟ್ ಶೇರ್ ಮಾಡಿಕೊಳ್ಳಿ. ನಿನ್ನ ಸಮಸ್ಯೆಗೆ ಯೇಸು ಪರಿಹಾರ ಇದ್ದಾನೆ. ನಿನ್ನ ಸಮಸ್ಯೆಗೆ ಯಾರಿದ್ದಾನೆ? ಯೇಸು ಪರಿಹಾರವಾಗಿದ್ದಾನೆ. ಅವರು ಹೇಳಿದರು, ಇದನ್ನು ಪ್ರಕಟಿಸದಿದ್ದರೆ ನಮಗೇನಾಗ್ತದೆ? ಇದು ಒಳ್ಳೆಯ ಸಮಾಚಾರ. ಇದನ್ನು ನಾಳೆ ಅಲ್ಲ, ಇದನ್ನು ಇವತ್ತೇ ನಾವು, ದಿಸ್ ಡೇ, ಈ ದಿವಸವೇ, ಡೂ ಇಟ್ ನೌ, ದಿಸ್ ಇಸ್ ದ ಟೈಮ್, ನೌ ಇಸ್ ದ ಟೈಮ್, ಇದು ಸಮಯ. ಅವಕಾಶ ಸಿಕ್ಕಾಗ, ಆಪರ್ಚುನಿಟಿ ಸಿಕ್ಕಾಗ, ಜಸ್ಟ್ ಒನ್ ವರ್ಡ್ ಆಪರ್ಚುನಿಟಿ ನಿಮಗೆ ಸಿಕ್ಕುವಾಗ, ದೇವರು ಕೊಟ್ಟಂತ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್. ಈ ಕುಷ್ಠರೋಗಿಗಳಿಗೆ ಏನು ಬ್ಲೆಸ್ಸಿಂಗ್ ಸಿಕ್ಕಿತು? ಅವರಿಗೆ ಗುಡ್ ನ್ಯೂಸ್ ಸಿಕ್ಕಿತ್ತು. ಅವರಿಗೆ ಯಾವ ಗುಡ್ ನ್ಯೂಸ್ ಗೊತ್ತಲ್ಲ ನಿಮಗೆ? ನನಗೆ ಸ್ಟಾರ್ಟ್ ಮಾಡಿದಾಗನೇ ಪ್ರವಾದಿ ಹೇಳಿದಂಥ ಮಾತು, ಈ ದಿವಸ ಬರಗಾಲ ಸ್ಟಾಪ್ ಆಗ್ತದೆ, ಈ ದಿವಸ ಫ್ಯಾಮಿನ್ ನಿಂತು ಹೋಗ್ತದೆ, ಮತ್ತು ಗೋಧಿಯು 1 ರೂಪಾಯಿಗೆ 12 kg ಏನಾಗ್ತದೆ, ಸಿಗ್ತದೆ. ಇದು ಸಾಧ್ಯ, ಇದು ಗುಡ್ ನ್ಯೂಸ್. ಸಮಯ ಬಂದಿದೆ. ದೇವರ ಕಾರ್ಯವನ್ನು ದೇವರು ನಮ್ಮ ಮೂಲಕ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. 5ನೇ ಸಂಗತಿಯನ್ನು ನೋಡುವಾಗ ನನ್ನ ಮನಸ್ಸಿಗೆ ಬಂದದೇನೆಂದರೆ, ಅವ್ರು ಏನು ಮಾಡಿದಾರೆ ಅಂದರೆ,
ದ ವರ್ಕ್ಡ್ ಇನ್ ಯುನಿಟಿ. ಅವ್ರು 4 ಜನ ಅವರು ಏನು ಮಾಡಿದ್ರು, ಒಂದು ಮನಸ್ಸಿನಿಂದ ಅವ್ರು ಏನು ಮಾಡಿದೆ ಅಂತ ಹೇಳಿದ್ರೆ ಈ ಕೆಲಸವನ್ನು ಮಾಡಿದರು. ಶುಭವರ್ತಮಾನವನ್ನು ಸಾರುವಂಥ ಕಾರ್ಯವನ್ನು ಅವರು ಒಬ್ಬೊಬ್ಬರಾಗಿ ಮಾಡಿದ್ರ? ಇಲ್ಲ, 4 ಮಂದಿ ಯುನೈಟೆಡ್ ಆಗಿ ಯುನಿಟಿಯಲ್ಲಿ ಅವ್ರು ನೋಡ್ತೇವೆ. ದೇ ವರ್ಕ್ಡ್ ಇನ್ ಯುನಿಟಿ. ಅವ್ರ ಜೊತೆಗೆ ಸೇರಿಕೊಂಡು 4 ಮಂದಿ ಕೂಡ ಎಲ್ಲಿ ಹೋದ್ರು? ಅವರು ಅರಮನೆಗೆ ಹೋದ್ರು, ಪ್ಯಾಲೇಸ್ಗೆ ಹೋದ್ರು. ಪ್ಯಾಲೇಸ್ಗೆ ಹೋಗಿಕೊಂಡು ಅರಸನಿಗೆ ಈ ಒಂದು ಗುಡ್ ನ್ಯೂಸ್ ಅನ್ನು ರೀಚ್ ಮಾಡಿದ್ರು. ಅವರು ಈ ಶುಭ ವಾರ್ತೆ ತಿಳಿಸಿದ್ರು. ಏನಾಗಿದೆ ಇಲ್ಲಿ? ನೀವೆಲ್ಲ ಡೋರ್ ಹಾಕಿ ಕೂತ್ಕೊಂಡಿದ್ದೀರಲ್ಲ, ಇಲ್ಲಿ ನೋಡಿ, ಬೆಳ್ಳಿ ಇದೆ, ಚಿನ್ನ ಇದೆ, ಬಟ್ಟೆ ಇದೆ, ಫುಡ್ ಇದೆ, ಸಫಿಷಿಯಂಟ್ ಫುಡ್ ಇದೆ. ನೀವು ಊಟ ಇಲ್ಲದೆ ಉಪವಾಸದಲ್ಲಿದ್ದೀರಿ ಅರಮನೆಯಲ್ಲಿ. ನೀವು ಊಟ ಇಲ್ಲದೆ ನಿಮ್ಮ ಮನೆಗಳಲ್ಲಿ ಇದ್ದೀರಲ್ಲ, ಹೊರಗೆ ಬನ್ನಿರಿ. ನಿಮ್ಮ ಸ್ಟೆಪ್ ಹೊರಗೆ ಬರಲಿ, ಬಂದು ನೋಡಿರಿ ದೇಶದಲ್ಲಿ ಏನಾಗಿದೆ. ನಮ್ಮ ದೇಶದಲ್ಲಿ ಏನಿದೆ? ಬೇಕಾದಷ್ಟು ಫುಡ್ ಇದೆ, ಬೇಕಾದಷ್ಟು ಬೆಳ್ಳಿ ಇದೆ, ಬೇಕಾದಷ್ಟು ಚಿನ್ನ ಇದೆ, ಬೇಕಾದಷ್ಟು ಬಟ್ಟೆಗಳಿದೆ. ಬನ್ನಿ, ಎಂಜಾಯ್, ಲೆಟ್ಸ್ ಎಂಜಾಯ್, ಬನ್ನಿರಿ ಎಂಬುದಾಗಿ ಅವರು ಕರೆದ್ರು. ಫೈನಲಿ ನಾನು ಹೇಳಿಕೆ ಬಯಸ್ತೇನೆ, ಅವರು ಆ ದೇಶಕ್ಕೆ ನಾವು ನೋಡ್ತೇವೆ ಒಂದು ಹೋಪನ್ನು ಕೊಟ್ಟರು. ಅವರು ದೇ ಗೇವ್ ಎ ಹೋಪ್ ಟು ದ ನೇಷನ್. ಆ ದೇಶಕ್ಕೆ, ಆ ದೇಶ ಬರಗಾಲದಲ್ಲಿ ಸಾಯ್ಬೇಕಿತ್ತು. ಆ ದೇಶ ಬರಗಾಲ ಏನಾಗಬೇಕು? ಸಾಯ್ಬೇಕಿತ್ತು. ಅವರು ಒಟ್ಟಿಗೆ ಜೊತೆಯಾಗಿಕೊಂಡು ಈ ಗುಡ್ ನ್ಯೂಸ್ ಅನ್ನು ಅವ್ರು ಪ್ರೀಚ್ ಮಾಡಿದ್ರು. ಆ ಸಾಯ್ಬೇಕಾದಂಥ ದೇಶಕ್ಕೆ ಅವ್ರು ಏನು ಕೊಟ್ರು ಅಂತ ಹೇಳಿದ್ರೆ ನಾವು ನೋಡ್ತೇವೆ, ಅವ್ರು ಲೈಟನ್ನು ಕೊಟ್ಟರು, ಹೋಪನ್ನು ಕೊಟ್ಟರು. ಇವತ್ತು ಚರ್ಚ್, ನಾನು ಹೇಳ್ತೇನೆ, ಲೈಟ್ ಆಗಿದೆ, ಸಭೆ ಬೆಳಕಾಗಿದೆ. ಸಾಯುವಂಥ ದೇಶಕ್ಕೆ, ಸಾಯುವಂಥ ಪಟ್ಟಣಕ್ಕೆ ದೇವರು ನಮ್ಮನ್ನು ಬೆಳಕಾಗಿಟ್ಟಿದ್ದಾನೆ. ಆಮೇಲೆ ಅವರ ಮೂಲಕ ನಾವು ನೋಡ್ತೇವೆ, ಸಾಯುವ ಪರಿಸ್ಥಿತಿ ಇದ್ದಂಥ ದೇಶಕ್ಕೆ, ಬರಗಾಲ ಇದ್ದಂಥ ದೇಶಕ್ಕೆ ಈ ಒಂದು ಗುಡ್ ನ್ಯೂಸ್ ಅನ್ನೋರು ಅವರು ಡಿಕ್ಲೇರ್ ಮಾಡಿದ್ರಿಂದ, ಪ್ರೊಕ್ಲೇಮ್ ಮಾಡಿದ್ರಿಂದ ನಾವು ನೋಡ್ತಿದ್ದೇವೆ ಅಲ್ಲಿ ಏನು ಬಂತಂತ ಹೇಳಿದ್ರೆ ಅಲ್ಲಿ ಒಂದು ಲೈಟ್ ಬಂತು, ಆ ದೇಶಕ್ಕೆ ಹೋಪ್ ಬಂತು. ಅದರಿಂದ ನಾವು ನೋಡ್ತೇವೆ ಈ ಒಂದು ಲೆಪಸ್ ಮೂಲಕ ನಾವು ಕಲಿತಿರುವಂಥ 5-6 ಮುಖ್ಯವಾದ ಸತ್ಯಗಳು ನಮ್ಮ ಜೀವಿತಕ್ಕೆ ನಾವು ಅಪ್ಲೈ ಮಾಡಿಕೊಳ್ಳೋಣ. ಫಸ್ಟ್ ನಾವು ರಿಯಲೈಸ್ ಮಾಡೋಣ. ಸೆಕೆಂಡ್, ನಾವು ಒಂದು ಡಿಸಿಷನ್ ಮಾಡಿಕೊಳ್ಳೋಣ. 3ನೇದು ಅಪರ್ಚುನಿಟಿಗಳನ್ನು ನಾವು ಉಪಯೋಗಿಸಿಕೊಳ್ಳೋಣ. ದೇವರು ಕೊಟ್ಟಂಥ ಅಪರ್ಚುನಿಟಿ ಶುಭ ವರ್ತಮಾನ. ಈ ಲೆಪ್ರಸ್ನವ್ರ ಮೂಲಕ ದೇವರು ದೊಡ್ಡ ಕಾರ್ಯ ಮಾಡೋದಾದರೆ ಇವತ್ತು ಆ ದೇವರು ನಮ್ಮ ಪ್ರತಿಯೊಬ್ಬರ ಮೂಲಕ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಮ್ಮ ಪ್ರತಿಯೊಬ್ಬರ ಮೂಲಕ ಇಂಥ ಕಾರ್ಯ ಮಾಡಲಿಕ್ಕೆ ದೇವರು ಆತನು ಬಯಸುವವನಾಗಿದ್ದಾನೆ. ಅದರಿಂದ ಯಾವುದೇ ಸಂಗತಿ ಇಗ್ನೋರ್ ಮಾಡಬೇಡಿರಿ. ಯಾವುದೇ ಸಂಗತಿಯನ್ನು ಏನು ಮಾಡಬೇಡಿ, ಇಗ್ನೋರ್ ಮಾಡಬೇಡಿರಿ. ಇವ್ಯಾಲ್ಯೂಟ್ ಯುವರ್ ಲೈಫ್. ನಿಮ್ಮ ಜೀವಿತವನ್ನು ಏನು ಮಾಡಿರಿ? ಇವ್ಯಾಲ್ಯೂಟ್ ಮಾಡಿರಿ. ಯಾಕೆ? ಪರ್ಪಸ್ ಏನು? ಕುಷ್ಠರೋಗಿಗಳ ಜೀವಿತದಲ್ಲಿ ಪರ್ಪಸ್ ಏನು? ವೈ ಆಮ್ ಐ ಹಿಯರ್? ನಾನು ಯಾಕೆ ಇಲ್ಲಿದ್ದೇನೆ? ಪರ್ಪಸ್ ಏನು? ಕುಷ್ಠರೋಗಿಗಳ ಜೀವಿತದಲ್ಲಿ ಫೈನಲ್ ಆಗಿ ಅವರಿಗೆ ಗೊತ್ತಾಯಿತು, ದೇವರ ಪರ್ಪಸ್ ಏನಿತ್ತು? ನಾವು ಕುಷ್ಠರೋಗಿಯಾಗಿ ಸಾಯಲಿಕ್ಕಲ್ಲ, ನಾವು ಡೇರೆ ಒಳಗೆ ಬಂದು ದೇಶಕ್ಕೆ ಸುವಾರ್ತೆಯನ್ನು ಸಾರಿಕೊಂಡು ನಾವು ಸಾಯಬೇಕು. ಅದಕ್ಕೆ ನಾನು ಯಾವಾಗಲೂ ಕನ್ಫೆಸ್ ಮಾಡೋದು, ಮೈ ಎಂಡ್ ಈಸ್ ಗ್ಲೋರಿಯಸ್, ಮೈ ಎಂಡ್ ಈಸ್ ಗ್ಲೋರಿಯಸ್. ನಾನು ನನ್ನ ಡೆಸ್ಟಿನಿ ರೀಚ್ ಆಗ್ತೇನೆ, ಯಾಕಂದರೆ ನಾನು ಕರೆಯಲ್ಪಟ್ಟಿದ್ದೇನೆ. ಅದರಿಂದ ನಿಮ್ಮ ಜೀವಿತದಲ್ಲಿ ಚಾಲೆಂಜ್ ಇದೆ, ಪ್ರಾಬ್ಲಮ್ಸ್ ಬರ್ಬೋದು, ಏನೇ ಬಂದರೂ ಕೂಡ ನಾನು ಹೇಳಿಕೆ ಬಯಸ್ತೇನೆ, ಕರ್ತನು ನಿಮ್ಮೊಂದಿಗಿದ್ದಾನೆ. ಯೇಸು ನಿಮ್ಮ ಕೈ ಹಿಡಿದು ನಡೆಸ್ತಾನೆ. ಬರಗಾಲ ಬರಲಿ, ದೇವರು ನಿಮ್ಮನ್ನು ಪೋಷಿಸ್ತಾನೆ. ಯಾವುದೇ ಪರಿಸ್ಥಿತಿ ಬರಲಿ, ದೇವರು ನಿಮ್ಮನ್ನು ಪೋಷಿಸ್ತಾನೆ. ಯಾವುದೇ ಪರಿಸ್ಥಿತಿ, ಆ 4 ಕುಷ್ಠರೋಗಿಗಳನ್ನು ದೇವರು ಯಾವ ರೀತಿಯಲ್ಲಿ ಪೋಷಿಸಿದ, ಅವರ ಲೈಫ್ ಎಂಡ್ ನೋಡುವಾಗ ರಿಜಾಯ್ಸಿಂಗ್, ಸಂಭ್ರಮ, ಸೆಲೆಬ್ರೇಷನ್, ಅವರು ಕುಣಿದಾಡಿದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅವರು ಆ ಸಂತೋಷವನ್ನು ಏನು ಮಾಡಲಿಲ್ಲ, ಆ ಪೀಸ್ ಜಾಯ್ ಅನ್ನು ಅವ್ರು ಇಟ್ಕೊಳ್ಳಿಲ್ಲ. ಆ ಪೀಸ್ ಜಾಯ್ ಅನ್ನು ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಶೇರ್ ಮಾಡಿದರು, ಇತರರಿಗೆ ಶೇರ್ ಮಾಡಿದರು. ಕ್ರಿಸ್ತನ ಪ್ರೀತಿಯನ್ನು ಇತರಿಗೆ ಶೇರ್ ಮಾಡಿದರು, ಕ್ರಿಸ್ತನ ಒಂದು ಬೆಳಕನ್ನು ಇತರಿಗೆ ಶೇರ್ ಮಾಡಿದರು, ಕ್ರಿಸ್ತನ ಶುಭ ವಾರ್ತೆಯನ್ನು ಅವ್ರಿಗೆ ಇತರಿಗೆ ಏನು ಮಾಡಿದೆ ಅಂತ ಹೇಳಿದ್ರೆ ಶೇರ್ ಮಾಡಿದರು. ಈ ಒಂದು ಸಂದೇಶದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ.